Shall we start? Yes. Okay. I have sent one problem to you. The first problem on insolvency. First, I will read out the problem. You have to go through the problem first carefully. What all the things that you need to do in this chapter. What is the nature of the problem that you have to know. Okay. One thing, ನೋಡಿ. I will read out the problem. Screen ಮೇಲೂ ಬರ್ತದು ಪ್ರಾಬ್ಲಮ್ ನೋಡ್ರಿ ಅದನ್ನ. A, B and C. A, B and C were partners. Is it audible? Is it audible? ಕೇಳ್ತಾ ಇದೆಯಾ? ಬೋರ್ಡ್ ಕಾಣ್ತಾ ಇದೆಯಾ? Everything is clear? Okay. Shall I start? Okay. ಸ್ಕ್ರೀನ್ ನಲ್ಲಿ ನಿಮಗೆ ಅದು ಪ್ರಾಬ್ಲಮ್ ಬರ್ತಾ ಇದೆ ನೋಡಿ. A, B and C were partners, sharing profits and losses equally. What is the profit sharing ratio? Profit sharing ratio is equal. Profit sharing ratio is equal. Okay. Profit sharing ratio is equal. Their balance sheet as on 31st/12/2013 year end 2013 year end ಗೆ ಅವ್ರ ಬ್ಯಾಲೆನ್ಸ್ ಶೀಟ್ ಈ ರೀತಿ ಇತ್ತು. ಯಾವ ರೀತಿ ಇದೆ ನೋಡಿ. ಲಯಬಿಲಿಟೀಸ್ ಫಸ್ಟ್, ಅದರಲ್ಲಿ ಕ್ಯಾಪಿಟಲ್, ಅದರಲ್ಲಿ ಬೈಫರ್ಕೇಟ್ ಮಾಡಿ ಕೊಟ್ರೆ ಏನ್ ಕ್ಯಾಪಿಟಲ್ ಎಷ್ಟು, ಬಿ ಕ್ಯಾಪಿಟಲ್ ಎಷ್ಟು, ಸಿ ಕ್ಯಾಪಿಟಲ್ ಎಷ್ಟು. A's capital was 24,000, B's capital was 14,000, C's capital was 3,000. This is the total capital of the firm on 31st/12/2013. Now, creditors were 9,000. Total liabilities ಎಷ್ಟಾಯ್ತು? 50,000. ಅದರಲ್ಲಿ ಇಂಟರ್ನಲ್ ಲಯಬಿಲಿಟಿ, ಎಕ್ಸ್ಟರ್ನಲ್ ಲಯಬಿಲಿಟಿ ನಾ ಹೇಳಿದ್ದೇನೆ ನಿಮಗೆ. ಕ್ಯಾಪಿಟಲ್ಸ್ ಆರ್ ಇಂಟರ್ನಲ್ ಲಯಬಿಲಿಟಿ, ಕ್ರೆಡಿಟರ್ಸ್ ಆರ್ ಎಕ್ಸ್ಟರ್ನಲ್ ಲಯಬಿಲಿಟಿ. ಈ ಪ್ರಾಬ್ಲಮ್ ನಲ್ಲಿ ಒಂದೇ ಒಂದು ಎಕ್ಸ್ಟರ್ನಲ್ ಲಯಬಿಲಿಟಿ ಇದೆ. ಅದ್ರ ಜೊತೆ ಬಿಲ್ಸ್ ಪೇಬಲ್ ಇತ್ತು ಅಂದ್ರೆ ಅದು ಎಕ್ಸ್ಟರ್ನಲ್ ಲಯಬಿಲಿಟಿ. ಅದ್ರ ಜೊತೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಇದ್ರೆ ಅದು ಎಕ್ಸ್ಟರ್ನಲ್ ಲಯಬಿಲಿಟಿ. ಅದ್ರ ಜೊತೆ ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟಿ ಯಾವ್ದಾದ್ರು ಇದ್ರೆ ಅದು ಎಕ್ಸ್ಟರ್ನಲ್ ಲಯಬಿಲಿಟಿ. ಈ ಸದ್ಯಕ್ಕೆ ಈ ಪ್ರಾಬ್ಲಮ್ ನಲ್ಲಿ ಎಕ್ಸ್ಟರ್ನಲ್ ಲಯಬಿಲಿಟಿ ಒಂದೇ ಇದೆ, ಕ್ರೆಡಿಟರ್. ಇಂಟರ್ನಲ್ ಲಯಬಿಲಿಟಿ ಕ್ಯಾಪಿಟಲ್ ಒಂದೇ ಇದೆ. ಇದ್ರ ಜೊತೆ ಪ್ರಾಫಿಟ್ ಇದ್ರೆ ಅದು ಇಂಟರ್ನಲ್ ಲಯಬಿಲಿಟಿ, ರಿಸರ್ವ್ ಇದ್ರೆ ಇಂಟರ್ನಲ್ ಲಯಬಿಲಿಟಿ. ಹೌದಾ? ಇಲ್ಲಿ ಕ್ಯಾಪಿಟಲ್ ಒಂದೇ, ಇಂಟರ್ನಲ್ ಲಯಬಿಲಿಟಿ. Now come to asset side. Sundry assets. Asset ಸೇರ್ ಹೇಳಿಬಿಟ್ರ ಅವರು. ಅದರಲ್ಲಿ ಬಿಲ್ಡಿಂಗ್ ಬರಬಹುದು, ಲ್ಯಾಂಡ್ ಬರಬಹುದು, ಮಷಿನರಿ ಬರಬಹುದು. ಒಂದ್ಸಾರಿ ಪ್ರಾಬ್ಲಮ್ ನಲ್ಲಿ ಇಂಡಿವಿಜುವಲ್ ಅಸೆಟ್ ಅನ್ನ ಡಿಫೈನ್ ಮಾಡಿರ್ತಾರೆ. ಇಲ್ಲಾಂದ್ರೆ ಟೋಟಲ್ ಎಲ್ಲ ಅಸೆಟ್ ಕೂಡಿ ಇಷ್ಟು ಅಂತ ಹೇಳಿರ್ತಾರೆ. ಸನ್ಡ್ರಿ ಅಸೆಟ್ 37,000, ಕ್ಯಾಶ್ 1,000, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 12,000. ಅಸೆಟ್ ಸೈಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹೇಳ್ಯಾರ ಅಂದ್ರೆ ಅದ್ರದ್ದು ಏನು, ಇಟ್ ಈಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಲ್ಲಿ ಲಾಸ್ ಬಂದಿರುತ್ತೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಲ್ಲಿ ಪ್ರಾಫಿಟ್ ಬಂದಿದ್ರೆ ಅದು ಏನಾಗುತ್ತೆ, ಎಲ್ಲಿರುತ್ತೆ, ಅದು ಲಯಬಿಲಿಟಿ ಸೈಡ್ ಇರುತ್ತೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಸೆಟ್ ಬಂದಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಲಾಸ್ ಬಂದಿದ್ರೆ ಅದು ಅಸೆಟ್ ಸೈಡ್ ಇರುತ್ತೆ. ಅರ್ಥ ಆಯ್ತಾ? ನಾವು ಟೋಟಲ್ ಆಫ್ ದ ಬ್ಯಾಲೆನ್ಸ್ ಶೀಟ್ ಈಸ್ 50,000, 50,000. ನಾವು ಇನ್ ಮುಂದೆ ನೋಡಿ. On the above date ಅಂದ್ರೆ ಏನು? On 31st/12/2013. ಹೌದಾ? On the above date, partners decided to dissolve the firm. ಅವರು ಈ ಡೇಟ್ಗೆ ಫರ್ಮ್ ಅನ್ನ ಕ್ಲೋಸ್ ಮಾಡ್ಲಿಕ್ಕೆ ಡಿಸಿಷನ್ ತಗೊಂಡ್ರು. They have decided to dissolve the firm. Sundry assets were sold for rupees 31,000. ನೋಡ್ರಿ, ಮೇಲೆ ಬುಕ್ ವ್ಯಾಲ್ಯೂ ಎಷ್ಟಿದೆ ನೋಡಿ, ಬ್ಯಾಲೆನ್ಸ್ ಶೀಟ್ ನಲ್ಲಿ 37,000 ಇದೆ. ಬಟ್ ಆಕ್ಚುಲಿ ಫರ್ಮ್ ಡಿಸಾಲ್ವ್ ಆದಾಗ ಅದು ಎಷ್ಟಕ್ಕೆ ಮಾರಾಟ ಆಗಿದೆ? 31,000 rupees. ಇಟ್ ಮೀನ್ಸ್ ಅಸೆಟ್ಸ್ ರಿಯಲೈಸ್ಡ್ ಫಾರ್ rupees 31,000. The book value of assets were 37,000, but they have been actually sold for rupees 31,000. ಮುಂದೆ, C became insolvent.
ಎ ಬಿ ಸಿ ಮೂರು ಮಂದಿ ಒಳಗ ಸಿ ಬಿಕೇಮ್ ಇನ್ಸಾಲ್ವೆಂಟ್ ಅಂಡ್ he was unable to bring anything from his private estate. ಹೆಂಗ್ ದಿವಾಳಿ ಆಗ್ಯಾನಂದ್ರ ಅವನ ಖಾಸಗಿ ಆಸ್ತಿ ಒಳಗೆ ಏನು ತರಕ್ ಸಾಧ್ಯ ಇಲ್ಲ ಅಂತ, ಏನು ಇಲ್ಲ ಅಂತ ಅವನ ಹೆಸರಲ್ಲಿ ಖಾಸಗಿ ಆಸ್ತಿ, ಹಂಗ ದಿವಾಳಿ ಆಗ್ಯಾನ. ಎಕ್ಸ್ ಬಿಕೇಮ್ ಇನ್ಸಾಲ್ವೆಂಟ್ ಅಂಡ್ he was unable to bring anything from his private estate. ಅಂದ್ರೆ ಅವನೇನು ಕೇಳಾಕ ಹೋಗ್ಬೇಡ್ರಿ, ಅವನ ಕಡೆಯಿಂದ ಏನು ತರಕ್ ಆಗೋದಿಲ್ಲ. ಅಕಸ್ಮಾತ್ ಅವನ ಕ್ಯಾಪಿಟಲ್ ಅಕೌಂಟ್ ನ ಡೆಫಿಷಿಯನ್ಸಿ ಬಂತಂದ್ರೆ ಅದನ್ನಷ್ಟು ಎ ಮತ್ತು ಬಿ ನ ಹೊರಬೇಕಾಗತ್ತ ಅನ್ನುವಂತ ಸೂಚನೆ ಆಯ್ತು. he cannot bring anything. ಮುಂದೆ ಹೇಳ್ತಾರ, ಪ್ರಿಪೇರ್ ನೆಸೆಸರಿ ಅಕೌಂಟ್ ಟು ಕ್ಲೋಸ್ ದ ಬುಕ್ಸ್ ಆಫ್ ದ ಅಕೌಂಟ್. ಯಾಕಂದ್ರೆ ರೆಸೊಲ್ಯೂಷನ್ ಆಗಿಬಿಟ್ಟಿದೆ, ಹಿಂಗಾಗಿ ಅಕೌಂಟ್ ಕ್ಲೋಸ್ ಆಗಬೇಕು. ಟು ಕ್ಲೋಸ್ ದ ಬುಕ್ಸ್ ಆಫ್ ಅಕೌಂಟ್ ಆಫ್ ದ ಫರ್ಮ್ ಅಪ್ಲೈಯಿಂಗ್ Garner's Murray rule. Applying Garner's Murray rule. Garner's Murray rule apply ಮಾಡಂದ್ರೆ ಏನರ್ಥ ಇದು ಇನ್ಸಾಲ್ವೆಂಟ್ ಪಾರ್ಟ್ನರ್ ಯಾವ ಇಲ್ಲಿ ಸಿ ಇನ್ ಕ್ಯಾಪಿಟಲ್ ಅಕೌಂಟ್ ನಾಗ if at all C's capital account, C means here insolvent partner, C's capital account shows any deficit, that deficit should be borne by A and B who are solvent. Our solvent ಅಂತ ಹೇಳೋಣ, C ಒಬ್ಬನ insolvent ಅಂತ ಹೇಳಾರ, A, B are solvent. C's capital deficiency should be borne by A and B who are solvent. That too in the ratio of capital ratio, not profit sharing. ಅದನ್ನ ಪ್ರಾಫಿಟ್ ಶೇರಿಂಗ್ ರೇಷಿಯೋದಾಗ ಹಂಚ್ಕೋಬಾರ್ದು. ಅವ್ರು ಎ ಮತ್ತು ಬಿ ಅವರು ಕ್ಯಾಪಿಟಲ್ ರೇಷಿಯೋದಾಗ ಹಂಚ್ಕೋಬೇಕು. ಕ್ಯಾಪಿಟಲ್ ರೇಷಿಯೋದಾಗ ಹಂಚಿದ್ರಿ ಅಂದ್ರೆ ಅಲ್ಲಿ ಗಾರ್ನರ್ಸ್ ಮರ್ರೆ ರೂಲ್ ಅಪ್ಲೈ ಮಾಡ್ಬೇಕು. ಇಸ್ ಇಟ್ ಓಕೆ? ಶಾಲ್ ವಿ ಗೋ ಫಾರ್ ಸೊಲ್ಯೂಷನ್? ಫಸ್ಟ್ ಏನ್ ಮಾಡ್ಬೇಕು ನಾವು? ವಾಟ್ ಈಸ್ ದ ಫಸ್ಟ್ ಸ್ಟೆಪ್? ಐ ಹ್ಯಾವ್ ಟೋಲ್ಡ್ ಯೆಸ್ಟರ್ಡೇ. ಫಸ್ಟ್ ಸ್ಟೆಪ್ ಈಸ್ ವಿ ನೀಡ್ ಟು ಪ್ರಿಪೇರ್ ರಿಯಲೈಸೇಷನ್ ಅಕೌಂಟ್. ಫಸ್ಟ್ ನಾವೇನ್ ಮಾಡ್ಬೇಕು? ರಿಯಲೈಸೇಷನ್ ಅಕೌಂಟ್ ಹಾಕ್ಬೇಕು. ಹಾಕ್ರಿ ರಿಯಲೈಸೇಷನ್. Realization. ರಿಯಲೈಸೇಷನ್ ಅಕೌಂಟ್ ನಲ್ಲಿ ಫಸ್ಟ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಇರುವಂತ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಅಂತ ನೀವೇನ್ ಮಾಡಬೇಕು? ಬುಕ್ ವ್ಯಾಲ್ಯೂ ಆಸ್ ಪರ್ ದೇರ್ ಬುಕ್ ವ್ಯಾಲ್ಯೂ ಏನ್ ಮಾಡಬೇಕು? ಟ್ರಾನ್ಸ್ಫರ್ ಮಾಡಬೇಕು. ಫಸ್ಟ್ ಅಸೆಟ್ಸ್ ಅನ್ನ ಟ್ರಾನ್ಸ್ಫರ್ ಮಾಡಿ. ಸಂಡ್ರಿ ಅಸೆಟ್ಸ್ ಅಂತ ಕೊಟ್ಟಾರೆ, ಲ್ಯಾಂಡ್ ಮಷಿನರಿ ಬಿಲ್ಡಿಂಗ್ ಕೊಟ್ಟಿದ್ರೆ ಒಂದೊಂದು ಟ್ರಾನ್ಸ್ಫರ್ ಮಾಡಬೇಕು. ಟೋಟಲ್ ಅಸೆಟ್ಸ್ ಕೊಟ್ರೆ ಟೋಟಲ್ ಅಸೆಟ್ಸ್ ಅನ್ನ ಟ್ರಾನ್ಸ್ಫರ್ ಮಾಡಬೇಕು. ನಿಮಗ್ ಗೊತ್ತಾಗ್ಲಿಲ್ಲ ಅಂದ್ರೆ ರಿಯಲೈಸೇಷನ್ ಅಕೌಂಟಿಗೆ ಸಂಡ್ರಿ ಅಸೆಟ್ ಬುಕ್ ವ್ಯಾಲ್ಯೂ ಡೆಬಿಟ್ ಸೈಡ್ ಹಾಕ್ಬೇಕು, ಕ್ರೆಡಿಟ್ ಸೈಡ್ ಹಾಕ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ನೀವ್ ಏನ್ ಮಾಡ್ಬೇಕು ಗೊತ್ತನು? ಒಂದಿಲ್ಲಿ ಅಸೆಟ್ ಅಕೌಂಟ್ ಅನ್ನ ಏನ್ ಮಾಡ್ಬೇಕು? ಸಣ್ಣದ ರಫ್ನಲ್ಲಿ ಹಾಕೋಬೇಕು. ಅಸೆಟ್ಸ್ ಅಕೌಂಟ್ ಅನ್ನ ಹಾಕೋಬೇಕು. ಅಸೆಟ್ ಅಕೌಂಟ್ ಬ್ಯಾಲೆನ್ಸ್ ಅನ್ನು ಎಲ್ಲಿ ಬ್ರಾಡ್ ಡೌನ್ ಮಾಡ್ತೀರಿ ನೀವು? ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಹೌದಾ? ಎಷ್ಟಿದೆ? 37,000. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 37. ಇದನ್ನ ಕ್ಲೋಸ್ ಮಾಡ್ಬೇಕಂದ್ರೆ ನೀವು ಡೆಸಲ್ಯೂಷನ್ ಆಗಿರ್ಲಿಲ್ಲ ಅಂದ್ರೆ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತಿದ್ರಿ. ಡೆಸಲ್ಯೂಷನ್ ಆಗಿಬಿಟ್ಟಿದೆ, ಅದಕ್ಕೆ ನಾವೇನ್ ಮಾಡ್ತೇವೆ? ಬೈ ರಿಯಲೈಸೇಷನ್ ಅಕೌಂಟ್. ಎಷ್ಟು? 37,000. ಅಸೆಟ್ ಅಕೌಂಟ್ ಬೈ ರಿಯಲೈಸೇಷನ್ ಅಂದಾಗ ಅಸೆಟ್ ಅಕೌಂಟ್ ಆಲ್ವೇಸ್ ಶೋಸ್ ಡೆಬಿಟ್ ಬ್ಯಾಲೆನ್ಸ್. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 37,000. ಇದನ್ನ ಕ್ಲೋಸ್ ಮಾಡ್ಬೇಕಂದ್ರೆ ರಿಯಲೈಸೇಷನ್ ಅಕೌಂಟ್ ಈ ಬ್ಯಾಲೆನ್ಸ್ ಅನ್ನು ಟ್ರಾನ್ಸ್ಫರ್ ಮಾಡಿದ್ರಿ. ಅಸೆಟ್ ಅಕೌಂಟ್ ಇಸ್ ಕ್ರೆಡಿಟ್ ಬೈ ರಿಯಲೈಸೇಷನ್ ಅಕೌಂಟ್ ಡೆಟರ್ ಟು sundry assets account. ಇಲ್ಲಿ ಅಸೆಟ್ ಅಕೌಂಟ್ ಬ್ಯಾಲೆನ್ಸ್ ಅನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡೋದ್ರ ಮೂಲಕ ಇಲ್ಲಿ ನೀವು ಅಸೆಟ್ ಅಕೌಂಟ್ ಅನ್ನ ಕ್ಲೋಸ್ ಮಾಡದಂಗೆ 37,000 ಕ್ಯಾರಿಡ್ ಡೌನ್ ಅಂದ್ರೆ ಅಕೌಂಟ್ ಜೀವಂತ ಇದ್ದಂಗೆ. ರಿಯಲೈಸೇಷನ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ರೆ ಈ ಅಕೌಂಟ್ ಒನ್ಸ್ ಫಾರ್ ಆಲ್ ಕ್ಲೋಸ್ ಆದಂಗೆ. ಎಂಡ್ ಆಫ್ ದ ಗೇಮ್. ಇಸ್ ಇಟ್ ಓಕೆ? ನಾವು ರಿಯಲೈಸ್ ಸಂಡ್ರಿ ಅಸೆಟ್ಸ್ ಅಕೌಂಟ್ ಬುಕ್ ವ್ಯಾಲ್ಯೂ 37,000. ರಿಯಲೈಸೇಷನ್ ಅಕೌಂಟ್ ಮೊದಲು ಹಚ್ಚಿದ್ರಿ. ಹೌದಾ? ಅಸೆಟ್ ಸೈಡ್ ಮತ್ತೆ ಏನೈತಿ ನೋಡ್ರಿ? ಕ್ಯಾಶ್ ಐತಿ. ಕ್ಯಾಶ್ ಇಲ್ಲಿ ಕಳಿಸುವಂಗಿಲ್ಲ.
ಸಪ್ರೇಟ್ ಏನಾಗ್ತದದು ಕ್ಲೋಸ್ ಆಗ್ತದೆ ಹೌದಾ. ಪಿ ಅಂಡ್ ಎಲ್ ಅಕೌಂಟ್ ಐತಿ, ಪಿ ಅಂಡ್ ಎಲ್ ಅಕೌಂಟ್ ಕ್ಯಾಪಿಟಲ್ ಅಕೌಂಟಿಗೆ ಹೋಗ್ತದೆ, ಪಾರ್ಟ್ನರ್ ಕ್ಯಾಪಿಟಲ್. ಹಂಗಂದ್ರೆ ಅಸೆಟ್ ಅಕೌಂಟ್, ಅಸೆಟ್ ಸೈಡ್ ಅಸೆಟ್ ಅಕೌಂಟ್ ಕ್ಲೋಸ್ ಆಯ್ತು, ಇನ್ನು ಕ್ಯಾಶ್ ಅಕೌಂಟ್ ಜೀವಂತ ಐತಿ, ಆಮೇಲೆ ಪಿ ಅಂಡ್ ಎಲ್ ಅಕೌಂಟ್ ಜೀವಂತ ಐತಿ, ಅಷ್ಟೇ ಐತಿ. ಹಂಗ ಲಯಬಿಲಿಟಿ ಸೈಡ್ ಬನ್ನಿ, ಕ್ಯಾಪಿಟಲ್ ಅನ್ನ ಕ್ಯಾಪಿಟಲ್ ಅಕೌಂಟಿಗೆ ಕಳಿಸ್ತೇವೆ, ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್. ಇನ್ನು ಉಳಿದದ್ದು ಲಯಬಿಲಿಟಿ, ಲಯಬಿಲಿಟಿಯನ್ನು ಅಸೆಟ್ ಇಲ್ಲಿ ಕಳಿಸಿದ್ರೆ ಅಂದ್ರೆ ಲಯಬಿಲಿಟಿ ಇಲ್ಲೇ ಬೈ ಕ್ರೆಡಿಟರ್ಸ್ ಅಕೌಂಟ್, ಬುಕ್ ವ್ಯಾಲ್ಯೂ ಎಷ್ಟದ್ರ ಕ್ರೆಡಿಟರ್ಸು 9,000 ಏನಾತೀಗ ಬುಕ್ ವ್ಯಾಲ್ಯೂ ಆಫ್ ಅಸೆಟ್ and liabilities have been transferred to realization. By transferring balance in asset account and liabilities account, we are closing asset account and creditors for liability account. Liability account to asset account close. Yeah, liability, external liability. Balance sheet nagiನ ಏನು ಪ್ರಾಬ್ಲಮ್ ಕೊಟ್ಟರಲ್ಲ, ಬ್ಯಾಲೆನ್ಸ್ ಶೀಟ್ ನಾಗಿನ ಸನ್ರಿ ಅಸೆಟ್ಸ್ ಅಂತ ಕೊಟ್ಟಿದ್ರಲ್ಲ 37,000, ಇದು ಹೋತೀಗ, ಇದು ಹೋತ. ಆಮೇಲೆ ಕ್ರೆಡಿಟರ್ಸ್ ಅಂತ ಕೊಟ್ಟಿದ್ರಲ್ಲ, ಇದು ಹೋತೀಗ. ಇನ್ನು ಉಳಿದದ್ದು ಏನೀಗ ಕ್ಯಾಪಿಟಲ್ ಉಳ್ದೈತಿ, ಕ್ಯಾಶ್ ಉಳ್ದೈತಿ, ಪಿ ಅಂಡ್ ಎಲ್ ಉಳ್ದೈತಿ, ಇಷ್ಟು ಉಳಿದೈತಿ ಬ್ಯಾಲೆನ್ಸ್ ಶೀಟ್. ಇವೆರಡು ಹಾರಿ ಹೋದ್ವು, ಎಲ್ಲಿ ಹೋದು ರಿಲೈಸ್. ಈಗ ಮುಂದೆ ಏನ್ ಹೇಳಿದ್ರ ಅಂದ್ರೆ ಅವರು, ಈ 37,000 ರೂಪಾಯಿದ ಅಸೆಟ್ ಇತ್ತಲ್ಲ, ಇದು ಮಾರಾಟ ಅಂತ ಹೇಳಿದ್ರು. ಎಷ್ಟಕ್ಕ? 31,000. ಮಾರಾಟ ಆಗಿದ್ದು ಇದರ ಉಲ್ಟಾ ಹಾಕ, ಬೈ ಕ್ಯಾಶ್ ಅಸೆಟ್ ಸೋಲ್ಡ್ 31,000, ಬೈ ಕ್ಯಾಶ್ ಅಸೆಟ್ ಸೋಲ್ಡ್ 31,000. ಈಗ ರೊಕ್ಕ ಬಂತು ಅಂದ್ರೆ ಇಲ್ಲಿ ಬುಕ್ ವ್ಯಾಲ್ಯೂ ಹಚ್ಚಿದ್ರಿ, ಅದ್ರ ಅಸೆಟ್ ಎಲ್ಲಿ ಬಂತು? ಇಲ್ಲಿ ಕ್ರೆಡಿಟರ್ಸ್ ಬುಕ್ ವ್ಯಾಲ್ಯೂ 9,000 ಹಚ್ಚಿರಿ, ರೊಕ್ಕ ಮನ್ನ ಕೊಟ್ರಿ, ಕೊಟ್ರ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಟು ಕ್ಯಾಶ್ ಕ್ರೆಡಿಟರ್ಸ್ ಪೇಡ್ ಎಷ್ಟು? 9,000. ನೋಡ್ರಿ ಗೊತ್ತಾಗ, ಬುಕ್ ವ್ಯಾಲ್ಯೂ ಹಚ್ಚಿದ್ರೆ ಅದ್ರ ರಿವರ್ಸ್. ಇಲ್ಲಿ ಕ್ರೆಡಿಟರ್ಸ್ ಹಚ್ಚಿದ್ರಿ, ಅದನ್ನ ಪೇಡ್ ಅಂತ ಹಚ್ಚಿದ್ರಿ. ಇಲ್ಲಿ ಅಸೆಟ್ಸ್ ಹಚ್ಚಿದ್ರಿ, ಅಸೆಟ್ಸ್ ರಿಲೈಸ್ ಅಂತ ಇಲ್ಲಿ ಹಚ್ಚಿದ್ರಿ 31,000. ಹೌದಾ? ಕ್ಲೋಸ್ ಮಾಡ್ರಿ. $31 ಪ್ಲಸ್ ಇಲ್ಲಿ ಹಚ್ಚಿದೆ. ಹೌದಾ? ಸೊ ಈಗ ಡಿಫ್ರೆನ್ಸ್ ಎಷ್ಟಾತ್ ನೋಡ್ರಿ, 4640 ಅಂದ್ರೆ 6,000 ಡಿಫ್ರೆನ್ಸ್. ಅಂದ್ರೆ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ A, B and C. ಲಾಸ್ ಅನ್ನು ಯಾರಿಗೆ ಕಳಿಸ್ಬೇಕು? ಲಾಸ್ ಎಗೆ ಈಕ್ವಲ್, ಎಗೆ 2,000, ಬಿಗೆ 2,000, ಸಿಗೆ 2,000. ಎಸ್ ಕ್ಯಾಪಿಟಲ್, ಬಿಸ್ ಕ್ಯಾಪಿಟಲ್, ಈಸ್ ಕ್ಯಾಪಿಟಲ್. ರಿಯಲೈಸೇಷನ್ ಅಕೌಂಟ್ ಲಾಸ್ ಬಂತು. ಹೆಂಗ್ ಲಾಸ್ ಬಂತು ನೋಡ್ರಿ? ಹೆಂಗ್ ಲಾಸ್? ವೆರಿ ಸಿಂಪಲ್. 37,000 ರೂಪಾಯಿ ಅಸೆಟ್ ಅನ್ನ 31,000 ರೂಪಾಯಿ ಮಾರಾಟ ಮಾಡಿ. ವೆರಿ ಸಿಂಪಲ್. 37,000 ರೂಪಾಯಿ ಅಸೆಟ್ ಅನ್ನ 31,000 ಮಾಡೋದು. ಡಿಫ್ರೆನ್ಸ್ ಎಷ್ಟು? 6,000. 6,000 ಲುಕ್ಸಾನ್ ಇವ್ರಿಗೆ ಬಂತದ್ದು. That loss is called as realization loss. ಈ ರಿಯಲೈಸೇಷನ್ ಲಾಸ್ ಅನ್ನ ಪ್ರಾಫಿಟ್ ಶೇರಿಂಗ್ ರೇಷಿಯೋದಾಗ ಹಂಚಬೇಕು. ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಈ ರಿಯಲೈಸೇಷನ್ ಲಾಸ್ ಅನ್ನ ಪ್ರಾಫಿಟ್ ಶೇರಿಂಗ್ ರೇಷಿಯೋದಾಗ ಹಂಚಬೇಕು. ಈ ಇನ್ಸಾಲ್ವೆಂಟ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಡೆಫಿಷಿಯನ್ಸಿ ಏನ್ ಬರ್ತಲ್ಲ, ಅದನ್ನ ಕ್ಯಾಪಿಟಲ್ ರೇಷಿಯೋದಾಗ ಹಂಚಬೇಕು. ನೀವು ಇದನ್ನ ಮತ್ತೆ ಕ್ಯಾಪಿಟಲ್ ರೇಷಿಯೋದಾಗ ಹಂಚಿದ್ದೀರಿ ಇಲ್ಲ. This realization loss should be transferred. ಪ್ರಾಫಿಟ್ ಬಂದ್ರೆ ಈ ಕಡೆ ಬರುತ್ತೆ ರಿಯಲೈಸೇಷನ್ ಪ್ರಾಫಿಟ್, ಅದನ್ನು ಪ್ರಾಫಿಟ್ ಶೇರಿಂಗ್ ರೇಷಿಯೋದಾಗ ಹಂಚಬೇಕು. ಲಾಸ್ ಬಂದ್ರೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಯಾರಿಗೆ ಹಂಚಬೇಕಾದ್ರೆ ಆಯಾ ಪಾರ್ಟ್ನರಿಗೆ ಹಂಚಬೇಕು. ಎಸ್ ಕ್ಯಾಪಿಟಲ್, ಬಿಸ್ ಕ್ಯಾಪಿಟಲ್, ಸಿಸ್ ಕ್ಯಾಪಿಟಲ್. This is how realization account is prepared.
ಎನಿ ಕನ್ಫ್ಯೂಷನ್ ಎನಿ ಡೌಟ್ ಪಿವಿಸಿಲಿ ಹಾಕಿರಿ ಅಂತ ಅನಿಸ್ತದೆ ನಮಗೆ ರಿಲೈಷನ್ ಅಕೌಂಟ್ ಹಾಕಿರಿ ಪಿವಿಸಿಲಿ ರಿಲೈಷನ್ ಅಕೌಂಟ್ ಹಾಕಿರಿ ಇಲ್ಲ ರಿವ್ಯಾಲ್ಯೂಯೇಷನ್ ಅಕೌಂಟ್ ಹಾಕಿರಿ ರಿಯಲೈಸೇಷನ್ ಅಕೌಂಟ್ ಹಾಕಿಲ್ಲ ಹಾಕಿರೋ ರಿಯಲೈಸೇಷನ್ ಅಕೌಂಟ್ ಹಾಕಿರಿ ಯಾರೋ ನೋ ಅಂತಾರಲ್ಲ ಹಾಕಿರ್ಬೇಕು ರಿಯಲೈಸೇಷನ್ ಅಕೌಂಟ್ ಈ ರೀತಿ ರಿಯಲೈಸೇಷನ್ ಅಕೌಂಟ್ ಹಾಕಿ ಶಾಲೆ ಪ್ರೊಸೀಡ್ ಮುಂದುವರಿಬೋದಾ ಮುಂದುವರಿಬೋದಾ ಓಕೆ ಓಕೆ ನೀವು ಪಿ ಯು ಸಿಯಲ್ಲಿ ರಿಯಲೈಸೇಷನ್ ಅಕೌಂಟ್ ಹಾಕಿರಿ ಅಂದ್ರೆ ನನ್ನ ಕೆಲಸ ಭಾಳ ಹಗುರ ಆಯ್ತು ರಿಯಲೈಸೇಷನ್ ಅಕೌಂಟ್ ಭಾಳ ಹೇಳೋ ಅವಶ್ಯಕತೆ ಇಲ್ಲ ನಾನು ಹೌದಾ ಈಗ ಏನ್ ಮಾಡ್ಬೇಕು ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಇದನ್ನ ತೆಗಿಲಿ ಎಲ್ಲಾರು ಬರ್ಕೊಂಡಿರಿ ಈ ಅಕೌಂಟ್ ಎಲ್ಲ ಹಾಕಿರಿ ನಾಲ್ಕದ್ಲಿ ಈಗ ಬರ್ರಿ ಈಗ ಏನ್ ಮಾಡ್ಬೇಕಂದ್ರೆ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಹಾಕೋಣ ಇದನ್ನು ನೀವು ಹಾಕಿರಿ ಎಲ್ಲಿ PUC ಅಲ್ಲಿ ಇಲ್ಲಿ ಏನ್ ಮಾಡ್ಬೇಕು ಇನ್ಸಾಲ್ವೆಂಟ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಅನ್ನು ಬೇರೆ ಹಾಕಬೇಕು ಅದನ್ನ ಮೊದಲು ಕ್ಲೋಸ್ ಮಾಡಬೇಕು ತದನಂತರದಲ್ಲಿ ಸಾಲ್ವೆಂಟ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಹಾಕೋಣ ಅಂತೆ ಈಗ ಇಲ್ಲಿವರೆಗೂ ನೀವು ಗಾರ್ನೋಸ್ ಮರೆ ರೂಲ್ ಅನ್ನು ಅಪ್ಲೈ ಮಾಡಿಲ್ಲ ಇದು ಆಸ್ ಇಟ್ ಈಸ್ PUC ಅಲ್ಲಿ ಏನು ಕಲ್ತ್ರಿ ಅದನ್ನ ರಿಯಲೈಸೇಷನ್ ಅಕೌಂಟ್ ನಾನು ಗಾರ್ನೋಸ್ ಮರೆ ರೂಲ್ ಏನು ಕೆಲಸ ಇಲ್ಲ ಗಾರ್ನೋಸ್ ಮರೆ ರೂಲ್ ಎಲ್ಲಿ ಬರುತ್ತೆ ಅನ್ನೋದು ನಿಮ್ಗೆ ಹೇಳ್ತೇನೆ ಡಿಫ್ರೆನ್ಸ್ ಹೌದಾ ಈಗ ಬರ್ರಿ ಈಗ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಪಾರ್ಟ್ನರ್ capital account partner capital account ಎರಡು ಕಾಲಮ್ ಇಟ್ಕೊಳ್ಳಿ ಇಲ್ಲಿ ಏನು ಅನ್ಬೇಕು ಸಾಲ್ವೆಂಟ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಅಂದ್ರೆ ಸಾಲ್ವೆಂಟ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಡುಪ್ಲಿಕೇಶನ್ ತಪ್ಪದೆ ಸಾಲ್ವೆಂಟ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಇಲ್ಲಿ ಎ ಬಿ ಸಾಲ್ವೆಂಟ್ ಪಾರ್ಟ್ನರ್ಸ್ ಯಾರು ಎ ಮತ್ತು ಬಿ ಎ ಬಿ ಹೌದಾ ಡೆಬಿಟ್ ಕ್ರೆಡಿಟ್ ಪರ್ಟಿಕ್ಯುಲರ್ ಇವನ್ನೆಲ್ಲ ಕಾಲಮ್ಸ್ ಅನ್ನ ಕರೆಕ್ಟ್ ಹಾಕೋರಿ ನೀವು ಪರ್ಟಿಕ್ಯುಲರ್ ಇಲ್ಲಿ ಇನ್ನೊಂದು ಅಕೌಂಟ್ ಸಪ್ರೇಟ್ ಹಾಕಿ ಅದಕ್ಕೆ ಏನ್ ಅನ್ಬೇಕು ಸೀಸ್ ಕ್ಯಾಪಿಟಲ್ ಅಕೌಂಟ್ ಅಂದ್ರೆ ಸೀಸ್ ಕ್ಯಾಪಿಟಲ್ ಅಕೌಂಟ್ ಬ್ರಾಕೆಟ್ನಾಗ insolvent is capital account ಇಷ್ಟು ಕಾಲಮ್ ಹಾಕಿರೆಲ್ಲರೂ amount particular debit credit ಇಷ್ಟು ಹಾಕಿದ್ರಿ ಅಕೌಂಟ್ ಇನ್ಸಾಲ್ವೆಂಟ್ ಪಾರ್ಟ್ನರ್ ಒಂದು ಬೇರೆ ಹಾಕ್ರಿ ಸಾಲ್ವೆಂಟ್ ಪಾರ್ಟ್ನರ್ ಕಾಮನ್ is it okay shall I proceed ಮುಂದುವರಿಬೋದಾ ನಾವು ಮುಂದುವರಿಲಿ ಎಲ್ಲ ಕಾಲಮ್ ಹಾಕಿರೆಲ್ಲರೂ 10 ಪ್ರಾಬ್ಲಮ್ ಇದು ನಿಧಾನವಾಗಿ ಹೋಗ್ಬೇಕಂತ ಹೇಳ್ತಾ ಇದೆ ಎಲ್ಲರೂ ಕಾಲಮ್ ಹಾಕಿರಿ ಈಗ ಬರ್ರಿ ಫಸ್ಟ್ ಇನ್ಸಾಲ್ವೆಂಟ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಇದೆ
ಅಲ್ಲಿ ಅವರು ಕ್ಯಾಪಿಟಲ್ ಬ್ಯಾಲೆನ್ಸ್ ಅನ್ನು ಏನ್ ಮಾಡ್ರಿ ಟ್ರಾನ್ಸ್ಫರ್ ಮಾಡಿ ಬ್ಯಾಲೆನ್ಸ್ ಶೀಟ್ ನಲ್ಲಿ ಸೀನ್ ಕ್ಯಾಪಿಟಲ್ ಎಷ್ಟೈತೆ ನೋಡ್ರಿ ಸೀನ್ ಕ್ಯಾಪಿಟಲ್ 3000 ಓಕೆ 3000 ಕ್ಯಾಪಿಟಲ್ ಅಕೌಂಟ್ ಆಲ್ವೇಸ್ ಶೋಸ್ ಕ್ರೆಡಿಟ್ ಬ್ಯಾಲೆನ್ಸ್ ಹೌದಿಲ್ಲ ಆಲ್ವೇಸ್ ಶೋಸ್ ಒಂದೊಂದ್ ಸಾರಿ ಬ್ಯಾಲೆನ್ಸ್ ಶೀಟ್ ನಾಗ ಇನ್ಸಾಲ್ವೆಂಟ್ ಪಾರ್ಟ್ನರ್ ಕ್ಯಾಪಿಟಲ್ ಅನ್ನ ಅಸೆಟ್ ಸೈಡ್ ತೋರಿಸ್ತಾರ ಅದು ಡೆಫಿಸಿಟ್ ಅಸೆಟ್ ಸೈಡ್ ತೋರಿಸಿದಾಗ ಟೂ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅನ್ನೋದು ಪೂರ್ತಿ ಡೆಫಿಸಿಟ್ ಇರ್ತದ ಹೌದಾ ಈಗ ಹಂಗಿಲ್ಲ ಮೂರು ಮಂದಿಯು ಲಯಬಿಲಿಟಿ ಸೈಡ್ ತೋರಿಸ್ಯಾರ ಅದಕ್ಕೆ ಇಲ್ಲಿ ಏನ್ ಮಾಡ್ರಿ ಸೀನ್ದು ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 3000 ಅವನ ಕ್ಯಾಪಿಟಲ್ ಅಕೌಂಟ್ ನ 3000 ಬ್ಯಾಲೆನ್ಸ್ ಐತಂದ ದಿವಾಳಿ ಆಗ್ಯಾನಂದ್ರು ಅವನ ಕ್ಯಾಪಿಟಲ್ ಬ್ಯಾಲೆನ್ಸ್ ನ 3000 ಐತಿ ಅದ ಅಕಸ್ಮಾತ್ ಅಸೆಟ್ ಸೈಡ್ ತೋರಿಸಿದ್ರ ಅಂದ್ರ ಸೀನ್ ಕ್ಯಾಪಿಟಲ್ ಅಸೆಟ್ ಸೈಡ್ ತೋರಿಸಿದ್ರ ಅದು ಟೂ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಹಾಕಿತ್ತು ಅರ್ಥ ಆಗತೈತಿ ಈಗ ಅದು ಪ್ರಶ್ನೆ ಬಂದಿಲ್ಲ ಏನಿಲ್ಲ ಸ್ವಲ್ಪ ಬ್ಯಾಲೆನ್ಸ್ ಐತಿ ಕ್ಯಾಪಿಟಲ್ ಅಕೌಂಟ್ನಾಗ ಅಂದ ಓಕೆ ಬ್ಯಾಲೆನ್ಸ್ ಶೀಟ್ ನಲ್ಲಿ ಪ್ರಾಫಿಟ್ ಏನ್ ಐತೆ ನೋಡ್ರಿ ಪ್ರಾಫಿಟ್ ಇಲ್ಲ ಪ್ರಾಫಿಟ್ ಇದ್ರೆ ಅದು ಇಲ್ಲಿ ಬರ್ತದೆ ಬೈ ಪಿ&ಎಲ್ ಅಕೌಂಟ್ ಅದು ಇಲ್ಲ ರಿಸರ್ವ್ ಐತೇನ್ರಿ ರಿಸರ್ವ್ ಇಲ್ಲ ಇಲ್ಲಿಯೂ ಇಲ್ಲ ಇನ್ನ ಬ್ಯಾಲೆನ್ಸ್ ಶೀಟ್ ಮುಗಿಸ್ಕೋಬೇಕು ಬ್ಯಾಲೆನ್ಸ್ ಶೀಟ್ ಮುಗಿಸ್ಕೊಂಡು ಪಿ&ಎಲ್ ಅಕೌಂಟ್ ಎಲ್ಲಿ ಐತಿ ಅಲ್ಲಿ ಅಂದ್ರೆ ಅಸೆಟ್ ಸೈಡ್ ಐತಿ ಲಾಸ್ ಐತಿ ಲಾಸ್ ಇದ್ದಿದ್ದಕ್ಕೆ ನಾವೇನ್ ಮಾಡ್ಬೇಕು ಡೆಬಿಟ್ ಸೈಡ್ ತಗೊಂತೇವೆ ಟು ಪಿ&ಎಲ್ ಅಕೌಂಟ್ ಅಸೆಟ್ ಸೈಡ್ ಪಿ&ಎಲ್ ಅಕೌಂಟ್ ಎಷ್ಟೈತಿ ನೋಡ್ರಿ ಅಸೆಟ್ ಸೈಡ್ ಪಿ&ಎಲ್ ಅಕೌಂಟ್ ಲಾಸ್ ಅದು ಪಿ&ಎಲ್ ಅಕೌಂಟ್ ಲಾಸ್ ಎಷ್ಟೈತಿ 4000 ಐತಿ ಅಸೆಟ್ ಸೈಡ್ ಪಿ&ಎಲ್ ಅಕೌಂಟ್ ಎಷ್ಟೈತಿ 12000 ಐತಿ 12000 ಇದ್ರೆ ಒಟ್ಟದು ಮೂರು ಮಂದಿ ನಡಕ್ ಹಂಚ್ಬೇಕು ಮೂರು ಮಂದಿ ನಡಕ್ ರೇಷಿಯೋ ಏನು ಅವ್ರದ್ದು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಮತ್ತು ಇದು ನೀನ್ ಹೇಳೀನಿ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಕ್ವಲ್ ಐತಂದ್ರ ಒಬ್ಬೊಬ್ರಿಗೆ ಎಷ್ಟು ಬರ್ತದೆ 4000 ಬರ್ತದೆ ಹಂಗ ಇನ್ಸಾಲ್ವೆಂಟ್ ಪಾರ್ಟ್ನರ್ಗೂ 4000 ಪಿ&ಎಲ್ ಅಕೌಂಟ್ ಲಾಸ್ 4000 ಪಿ&ಎಲ್ ಅಕೌಂಟ್ ಲಾಸ್ 4000 ನೋಡ್ರಿ ಅವ್ನ ಕ್ಯಾಪಿಟಲ್ 3000 ಇತ್ತು ಸರ್ಪ್ಲಸ್ 3000 ಇತ್ತು ಅವ್ನು ಅದ್ರ ಪೈಕಿ ಪಿ&ಎಲ್ ಲಾಸ್ 4000 ಬಂತು ಅಂದ್ರೆ 3000 1000 ಮೈನಸ್ ನ್ಯಾಗ ಬಂದ ಡೆಫಿಸಿಟ್ ಅದು ಇನ್ನು ಮುಗಿಲಿಲ್ಲ ಇಲ್ಲಿ ಕತಿ ಇನ್ನು ಮುಗಿಲಿಲ್ಲ ರಿಸರ್ವ್ ಇದ್ರೆ ರಿಸರ್ವ್ ಆಗ್ತಿದ್ವಿ ರಿಸರ್ವ್ ಇಲ್ಲ ಇದು ಮುಗಿದ ಮೇಲೆ ಬ್ಯಾಲೆನ್ಸ್ ಶೀಟ್ ಮುಗಿದ ಮೇಲೆ ರಿಯಲೈಸೇಷನ್ ಅಕೌಂಟಿಗೆ ಬರೋದು ರಿಯಲೈಸೇಷನ್ ಅಕೌಂಟ್ನಾಗ ಒಂದು ಲಾಸ್ ಬಂದೈತೆ ನೋಡ್ರಿ ಆ ಲಾಸ್ ಇಲ್ಲಿ ತಗೋಬೇಕು ಟು ರಿಯಲೈಸೇಷನ್ ಅಕೌಂಟ್ ಲಾಸ್ ಎಷ್ಟು ಬಂದೈತೆ ಒಬ್ಬೊಬ್ಬರಿಗೆ 2000 ಇವನ್ ಪಾಲಿಂದ 2000 ಅರ್ಥ ಆಯ್ತಾ 2000 ಈಗ ಇದನ್ನ ಹಚ್ಚಿ ಬಿಟ್ಬಿಡ್ರಿ ಇಲ್ಲಿ ಬರ್ರಿ ಸಾಲ್ವನ್ ಪಾರ್ಟ್ನರ್ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಎಷ್ಟೈತ್ ನೋಡ್ರಿ ಅವ್ರದ್ದು ಅವ್ರದ್ದು ಎಷ್ಟೈತ್ ನೋಡ್ರಿ ಕ್ಯಾಪಿಟಲ್ 24,000 A 14,000 B ಓಕೆ ಹಿಂಗ ಇವ್ರಿಗೂ ಪಿ&ಎಲ್ ಅಕೌಂಟ್ ಲಾಸ್ ಐತಲ್ಲ ಪಿ&ಎಲ್ ಅಕೌಂಟ್ ಲಾಸ್ ಎಷ್ಟು ಬಂದೈತಿ ಇವ್ರಿಗೂ 4000 ಹಿಂಗ ಇವ್ರಿಗೂ ರಿಯಲೈಸೇಷನ್ ಅಕೌಂಟ್ ಬಂದೈತಲ್ಲ ಲಾಸ್ ರಿಯಲೈಸೇಷನ್ ಲಾಸ್ ಬಂದೈತಲ್ಲ ಎಷ್ಟು 2000 ಮುಗೀತಾ ಇವ್ರ ಅಕೌಂಟ್ ಪೂರ್ತಿ ಕ್ಲೋಸ್ ಮಾಡ್ಯಾರ ಇವ್ರು ಹಾಕ್ರಿ ಇಲ್ಲ ಸೈಮಲ್ಟೇನಿಯಸ್ಲಿ ಹಾಕೊಂಡವ್ರಿ ಯಾಸ್ ಪರ್ ಇವ್ರ ಕನ್ವೀನಿಯನ್ಸ್ ಈಗ ಸೀನ್ದಂತೂ ಎಂಟ್ರಿ ಮುಗಿದಾವು ಸೀನ್ ಅಕೌಂಟ್ ಕ್ಲೋಸ್ ಮಾಡೋಣ 4 1 2 6000 ಇಲ್ಲ ಐತಿ ಟೋಟಲ್ ಹೌದಾ 6000 ಇಲ್ಲ ಇಲ್ಲೇ 3000 ರೂಪಾಯಿ ಕ್ಯಾಪಿಟಲ್ ಐತಿ ಅವ್ನ ಡೆಫಿಸಿಟ್ ಎಷ್ಟಾತಂದ್ರೆ ಡೆಫಿಷಿಯನ್ಸಿ ಆಫ್ ಸೀಸ್ ಕ್ಯಾಪಿಟಲ್ ಅಕೌಂಟ್ ಎಷ್ಟಾತ್ ನೋಡ್ರಿ ಎಷ್ಟು ಕೊರತೆ ಬಿತ್ತು 3000 ಹೌದಾ ಅವ್ನ ಕ್ಯಾಪಿಟಲ್ ಅಕೌಂಟಿಗೆ 3000 ಕೊರತೆ ಆಯ್ತು ಸಿನ್ಸ್ ಈಸ್ ಇನ್ಸಾಲ್ವೆಂಟ್ ಅವ ಸಾಲ್ವೆಂಟ್ ಇದ್ನವ್ರು ಚಿಂತೆ ಮಾಡೋದು ಬೇಡ್ರಿ ಎಷ್ಟು ಕೊರತೆ ಆಗತ್ತೆ ತನ್ನ ಅಂತ ಬರಿತೇವೆ ಬೈ ಕ್ಯಾಶ್ ಅಂತ ಬರಿತೇವೆ ಸಪೋಸ್ ಸಿ ಇಸ್ ಎ ಸಾಲ್ವೆಂಟ್ ಪಾರ್ಟ್ನರ್ ಅವ್ನ ಕ್ಯಾಪಿಟಲ್ ಅಕೌಂಟಿಗೆ ಕೊರತೆ ಎಷ್ಟೈತಿ ಡೆಫಿಷಿಯನ್ಸಿ 3000 ಬೈ ಕ್ಯಾಶ್ ಅಂತ ಬರೋದು 3000 ಬರಿತೇವೆ ನಾವು ಸಾಲ್ವೆಂಟ್ ಇದ್ನಂದ್ರೆ ಅವ ಇನ್ಸಾಲ್ವೆಂಟ್ ಅದ ಅನ್ನೋದಕ್ಕ ಮತ್ ಫಸ್ಟ್ ಹೇಳ್ಯಾರ ಅವ್ನು ಏನೂ ತರಕ್ ಆಗುದಿಲ್ಲ ಅಂತ ಹೇಳ್ಯಾರ ಅಂದ್ರೆ ಅವನ ಕಡೆಯಿಂದ ಬೈ ಕ್ಯಾಶ್ ಅಂತ ಬರೆಯಕ್ ಬರುದಿಲ್ಲ ಮತ್ತ ಆ 3000 ಯಾರು ತಗೋಬೇಕು
ಕ್ಯಾರಿ ಡೌನ್ ಅನ್ನಕ್ ಬರುದಿಲ್ಲ. ಕ್ಯಾರಿ ಡೌನ್ ಅಂದ್ರೆ ಅಕೌಂಟ್ ಕ್ಲೋಸ್ ಆಗುದಿಲ್ಲ, ಮತ್ ಜೀವಂತ ಹೋದಂಗ ಆಕತಿ, ಅಕೌಂಟ್ ಸೆಟ್ಲ್ ಆಗ್ಬೇಕು. ಈಗ ಆ 3,000 ಡೆಫಿಸಿಟ್ ಅನ್ನು ಯಾರಿಗೆ ಹಾಕ್ಬೇಕಿಲ್ಲ? ಯಾರ ಹೆಗಲಿಗೆ? ಗಟ್ಟಿದ್ದಾರಲ್ಲ ಅವ್ರು, ಎ ಬಿ ಸಾಲ್ವಂಟ್ ಅನ್ಕೊಡ್ರಲ್ಲ ಅವ್ರಿಗೇನೇ ಕಳಿಸ್ಬೇಕು. ಅರ್ಥ ಆಯ್ತಾ? ಈಗ ನೆಟ್ ಡೆಫಿಷಿಯನ್ಸಿ ಎಷ್ಟು ಗೊತ್ತಾಗ್ತೀಗ? ನೆಟ್ ಡೆಫಿಷಿಯನ್ಸಿ 3,000 ಅಂತ ಗೊತ್ತಾಗ. ಈ 3,000 ಹೆಂಗ್ ಹಂಚ್ಬೇಕು ಪ್ರಶ್ನೆ. ನಿನ್ನೆ ಅದನ್ನ ಡಿಸ್ಕಷನ್ ಮಾಡ್ಯಾನ. ಇಲ್ಲಿ ತನಾನು P&L ಅಕೌಂಟ್ ಲಾಸ್ ಅನ್ನ ಹೆಂಗ್ ಅಂತೇವಿ? ಪ್ರಾಫಿಟ್ ಶೇರಿಂಗ್ ರೇಷಿಯೋದಾಗ ಅಂತೇವಿ. ರಿಯಲೈಸೇಷನ್ ಲಾಸ್ ಅನ್ನ ಹೆಂಗ್ ಅಂತೇವಿ? ಪ್ರಾಫಿಟ್ ಶೇರಿಂಗ್ ರೇಷಿಯೋದಾಗ ಅಂತೇವಿ. ಹಂಗ ಇನ್ಸಾಲ್ವೆಂಟ್ ಪಾರ್ಟ್ನರ್ ಕ್ಯಾಪಿಟಲ್ ಎಫಿಷಿಯನ್ಸಿನು ಪ್ರಾಫಿಟ್ ಶೇರಿಂಗ್ ರೇಷಿಯೋದಾಗ ಹಂಚ್ರಿ. ಅಂತ 3,000 ಐತಲ್ಲ, 1,500 ಎಗೆ 1,500 ಬಿಗೆ ಅಂತ ಹೇಳ್ತಿದ್ವಿ. ಎಲ್ಲಿ ತನ ಹೇಳ್ತಿದ್ವಿ? ಗಾರ್ನರ್ ವರ್ಸಸ್ ಮರ್ರೆ ಕೇಸ್ ಆಗುತನ ಹೇಳ್ತಿದ್ವಿ. ಹಂಗೆ ಯಾವಾಗ ಗಾರ್ನರ್ ವರ್ಸಸ್ ಮರ್ರೆ ಕೇಸ್ ಆತು, ಕೋರ್ಟ್ ಡಿಸಿಷನ್ ಕೊಟ್ಟು ಅವಾಗ ಹೇಳಿದ್ರು, ನೋ 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 ನೋ, ಯು ಕೆನಾಟ್ ಡಿಸ್ಟ್ರಿಬ್ಯೂಟ್ ದಿಸ್ ಡೆಫಿಷಿಯನ್ಸಿ ಆಫ್ ಇನ್ಸಾಲ್ವೆಂಟ್ ಪಾರ್ಟ್ನರ್ as per their profit sharing ratio. Wrong ಅಂದ್ರು. You have to distribute this as per their capital ratio. ಇಲ್ಲೇ ಗಾರ್ನರ್ ಮರ್ರೆ ರೂಲ್ ಬಂತು. ಅಕಸ್ಮಾತ್ ಅವರು ಇದನ್ನ prepare the account, necessary accounts to close the books of account not by applying ಗಾರ್ನರ್ ಮರ್ರೆ ರೂಲ್ ಅಂದಿದ್ರೆ, not by applying ಗಾರ್ನರ್ ಮರ್ರೆ ರೂಲ್ ಅಂದ್ರೆ ಇಲ್ಲಿ ಕ್ಯಾಪಿಟಲ್ ರೇಷಿಯೋ ಹತ್ಬೇಡ್ರಿ, ಪ್ರಾಫಿಟ್ ಶೇರಿಂಗ್ ರೇಷಿಯೋ 15 ಹೇಗೆ 15 ಹೆಚ್ಚು ಕ್ಲೋಸ್ ಮಾಡಿಬಿಡ್ರಿ, ನಮ್ದೇನ್ ತಕರಾರಿಲ್ಲ. ಅವ್ರು ಹೇಳೋದು ಸ್ಪೆಸಿಫಿಕ್ ಆಗಿ ಬೈ ಅಪ್ಲೈಯಿಂಗ್ ಗಾರ್ನರ್ ಮರ್ರೆ ರೂಲ್ ಅಂದ್ರೆ ಯು ಕೆನಾಟ್ ಡಿಸ್ಟ್ರಿಬ್ಯೂಟ್ ದಿಸ್ 3,000 rupees ಡೆಫಿಷಿಯನ್ಸಿ. ಇಲ್ಲಿ ಇವನೇನ್ ಡೆಫಿಷಿಯನ್ಸಿ ಐತಲ್ಲ, ದಿಸ್ ಡೆಫಿಷಿಯನ್ಸಿ ಯು ಕೆನಾಟ್ ಡಿಸ್ಟ್ರಿಬ್ಯೂಟ್ among the solvent partners as per their profit sharing ratio. You have to distribute this deficiency as per their tax. Now your task is profit sharing ratio calculation ಮಾಡುವ ಅವಶ್ಯಕತೆ ಇದ್ದಿಲ್ಲ. Now you have to calculate the capital ratio. Capital ratio ಅಂದ್ರೆ ಫ್ಲಕ್ಚುಯೇಟಿಂಗ್ ಫಿಕ್ಸ್ ಅಂದೇನಿ. ಇಲ್ಲೇ ಯಾವುದು ಹೇಳಿಲ್ಲ ಅವರು, ಫಿಕ್ಸ್ ಅಂತ ಹೇಳಿಲ್ಲ, ಫ್ಲಕ್ಚುಯೇಟಿಂಗ್ ಹೇಳಿಲ್ಲ. ಯಾವುದು ಹೇಳಿಲ್ಲ ಅಂದ್ರೆ ಫ್ಲಕ್ಚುಯೇಟಿಂಗ್ ಅಂತ ತಿಳ್ಕೋಬೇಕು. ಕ್ಯಾಪಿಟಲ್ ರೇಷಿಯೋ ಯಾರ್ಯಾರು ಎ ಮತ್ತು ಬಿ ಕ್ಯಾಪಿಟಲ್ ರೇಷಿಯೋ ಇಬ್ಬರದ ತೆಗಿಬೇಕು. ಹೌದಾ? ಕ್ಯಾಪಿಟಲ್ ಜಸ್ಟ್ ಬಿಫೋರ್ ಡಿಸಲ್ಯೂಷನ್ ಅಂದ್ರೆ ಕ್ಯಾಪಿಟಲ್ ಆಸ್ ಆನ್ 31/12/2013 ಬ್ಯಾಲೆನ್ಸ್ ಶೀಟ್ ನಾಗ ಕೊಟ್ಟಾರ. ಏನ್ ಎಷ್ಟು ಐತಿ? 24,000. ಬಿ ಇಂದ ಎಷ್ಟು ಐತಿ? 14,000. ಇಂದು 14,000. ಇದಕ್ಕೆ ರಿಸರ್ವ್ ಇದ್ರೆ ರಿಸರ್ವ್ ಆಡ್ ಮಾಡ್ಬೇಕು. ರಿಸರ್ವ್ ಇಲ್ಲ. P&L ಪ್ರಾಫಿಟ್ ಇದ್ರೆ P&L ಪ್ರಾಫಿಟ್ ಆಡ್ ಮಾಡ್ಬೇಕು. P&L ಪ್ರಾಫಿಟ್ ಇಲ್ಲ. P&L ಲಾಸ್ ಇದ್ರೆ ಅದನ್ನ ಡಿಡಕ್ಟ್ ಮಾಡ್ಬೇಕು. P&L ಲಾಸ್ ಐತಿ ನೋಡ್ರಿ, ಅವ್ರು P&L ಲಾಸ್ ಐತಿ ನೋಡ್ರಿ 4,000. ಅದಕ್ಕೆ ಇಲ್ಲಿ ಏನ್ ಮಾಡ್ರಿ? ಲೆಸ್ P&L ಅಕೌಂಟ್ ಲಾಸ್ ಎಷ್ಟು? 4,000. ಎಷ್ಟು ಉಳಿತು ನೋಡ್ರಿ? 20,000, 10,000. This is what is this? This is capital balance just before dissolution. After adjusting all these things, fluctuating capital ratio ಅಂದ್ರೆ ಇದು. You have to adjust the last capital balance of solvent partner by adding the profit in the profit and loss account, by adding reserve in the balance sheet, and by deducting any loss in the P&L account, not the realization account. ಇಲ್ಲಿ ನಾವು ಗಮನ ಹರಿಸಬೇಕು. ರಿಯಲೈಸೇಷನ್ ಅಕೌಂಟ್ ಲಾಸ್ ಇತ್ತಲ್ಲ, ಅದನ್ನ ಡಿಡಕ್ಟ್ ಮಾಡಿಲ್ಲ ಕ್ಯಾಪಿಟಲ್ ರೇಷಿಯೋ. ನೆನಪಿಟ್ಕೋರಿ, ಅವ್ರ ಕ್ಯಾಪಿಟಲ್ ಅಕೌಂಟ್ ರಿಯಲೈಸೇಷನ್ ಅಕೌಂಟ್ ಹಚ್ಚೇ ಲಾಸ್. ಬಟ್ ಫಾರ್ ದ ಪರ್ಪಸ್ ಆಫ್ ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ರೇಷಿಯೋ, ಫಾರ್ ಡಿಸ್ಟ್ರಿಬ್ಯೂಟಿಂಗ್ ದ ಕ್ಯಾಪಿಟಲ್ ಎಫಿಷಿಯನ್ಸಿ ಆಫ್ ಇನ್ಸಾಲ್ವೆಂಟ್ ಪಾರ್ಟ್ನರ್, you need to consider only profit in the P&L account and reserve and loss in the P&L account. Profit ಇದ್ರೆ ಆಡ್ ಮಾಡಬೇಕು, ಎರಡರಾಗ ಒಂದ್ ಇರುತ್ತೆ, ಪ್ರಾಫಿಟ್ ಇರುತ್ತೆ, ಲಾಸ್ ಇರುತ್ತೆ. ಪ್ರಾಫಿಟ್ ಇದ್ರೆ ಆಡ್ ಮಾಡಬೇಕು, ಲಾಸ್ ಇದ್ರೆ ಲೆಸ್ ಮಾಡಬೇಕು. ರಿಸರ್ವ್ ಇದ್ರೆ ರಿಸರ್ವ್ ಆಡ್ ಮಾಡಬೇಕು. ಈ ಪ್ರಾಬ್ಲಮ್ ನಲ್ಲಿ ರಿಸರ್ವ್ ಇಲ್ಲ, P&L ಅಕೌಂಟ್ ಪ್ರಾಫಿಟ್ ಇಲ್ಲ, ಲಾಸ್ ಐತಿ. As per their profit sharing ratio, P&L loss is 4,000. Out of their capital balance just before dissolution, we have deducted P&L account loss as per their profit sharing ratio. After deducting that loss,
The capital balance has come down to 20,000, 10,000. This is the capital ratio for the 2:1 for the purpose of distribution of capital ratio. ಹಂಗಂದ್ರೆ 3,000 ರೂಪಾಯಿ ಡೆಫಿಸಿಯನ್ಸಿ ಐತಲ್ಲ, ಇದನ್ನ ಪ್ರಾಫಿಟ್ ಶೇರಿಂಗ್ ರೇಷಿಯೋದಾಗ ಹಂಚಿದ್ವಿ ಅಂದ್ರೆ 1,500 ಬರ್ತಿತ್ತು. ಈಗ ನಾವು ಕ್ಯಾಪಿಟಲ್ ರೇಷಿಯೋದಾಗ ಹಂಚಿದ್ದಕ್ಕೆ ಏನಾತ್ ನೋಡ್ರಿ ಇಲ್ಲಿ, ಬೈ ಏಜ್ ಕ್ಯಾಪಿಟಲ್ ಎಷ್ಟು 2,000. ಈಗ ಎಷ್ಟು ಬಂತು, ಈಗ 1,500 ಬರಲಿಲ್ಲ, ಈಗ 10 ಬಂತು. ಈಗ 2,000 ಲುಕ್ಸಾನ್ ಬಂತು. ಬೈ ಬೀಸ್ ಕ್ಯಾಪಿಟಲ್ ಎಷ್ಟು ಬಂತು, 1,000. ಪ್ರಾಫಿಟ್ ಶೇರಿಂಗ್ ರೇಷಿಯೋದಾಗ ಹಂಚಿದ್ರೆ ಬಿಗೆ 1,000 ಬರೋ ಬದ್ಲಿ 1,500 ಬರ್ತಿತ್ತು ಲಾಸ್. ಆಮೇಲೆ 2,000 ಬರೋ ಬದ್ಲಿ ಈಗ 1,500 ಕಡಿಮೆ ಬರ್ತಿತ್ತು. ದ ಬೆನಿಫಿಟ್ ಆಫ್ ಗಾರ್ನರ್ ರೂಲ್ ಏನಂದ್ರೆ, ಯಾವನ್ ಕ್ಯಾಪಿಟಲ್ ಹೆಚ್ಚೈತಿ ಅವ್ನ್ ಹೆಚ್ಚು ಲುಕ್ಸಾನ್ ಬರ್ತೈತಿ, ಯಾವನ್ ಕ್ಯಾಪಿಟಲ್ ಕಡಿಮೆ ಐತಿ ಅವ್ನ್ ಕಡಿಮೆ ಲುಕ್ಸಾನ್ ಬರ್ತೈತಿ. ಅದಕ್ಕೆ ಅವನ ಏನ್ ತೆಗೆದಿದ್ದ, ಯಾರು ಮರ್ರೆ ನಾವ್ ಅಲ್ಪ ನನಗ್ ಬ್ಯಾಡಪ್ಪ, ಅದು ಇದು ಕ್ಯಾಪಿಟಲ್ ಲಾಸ್ ಇರೋದ್ರಿಂದ ನನಗೆ ಕ್ಯಾಪಿಟಲ್ ರೇಷಿಯೋದಾಗ ಕೊಡ್ರಿ, ನನಗೆ ಪ್ರಾಫಿಟ್ ಶೇರಿಂಗ್ ರೇಷಿಯೋದಾಗ ಬೇಡ. ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎದಕ್ಕಿದು, ರೆವಿನ್ಯೂ ಪ್ರಾಫಿಟ್ ಅಂಡ್ ರೆವಿನ್ಯೂ ಲಾಸ್ಗೆ. ಇದು ರೆವಿನ್ಯೂ ಪ್ರಾಫಿಟ್ ಅನು ಇದು ರೆವಿನ್ಯೂ ಲಾಸ್ ಅನು ಅಲ್ಲ, ಇದು ವ್ಯವಹಾರದಿಂದ ಆದಂತ ಲಾಸ್ ಅನು ಗೂಡ್ಸನ್ನು ಕೊಟ್ಟು ತಗೊಳ್ಳೋದ್ರಿಂದ ಆದಂತ ಲಾಸ್ ಅನು ಅಲ್ಲ. ಅವ್ ಇನ್ಸಾಲ್ವೆಂಟ್ ಆಗಿದ್ದಕ್ಕೆ ನಮಗೆ ಲಾಸ್ ಬಂದೈತಿ. ದಿಸ್ ಇಸ್ ಟು ಬಿ ಟ್ರೀಟೆಡ್ as a capital loss and capital loss will be distributed as per their capital ratio, not as per profit sharing. ಇದು ಅವನ ವಾದ ಆಗಿತ್ತು ಮರ್ಯಾದೆ. ಅದಕ್ಕೆ ಆ ವಾದ ಪುರಸ್ಕರಿಸ್ತು. ಅವಾಗಿಂದ ನಾವು ಏನ್ ಮಾಡ್ತೀವಿ, ಕ್ಯಾಪಿಟಲ್ ಡೆಫಿಷಿಯನ್ಸಿ ಆಫ್ ಇನ್ಸಾಲ್ವೆಂಟ್ ಪಾರ್ಟ್ನರ್ ಅನ್ನ ನಾವು ರಿಮೈನಿಂಗ್ ಸಾಲ್ವೆಂಟ್ ಪಾರ್ಟ್ನರ್ಸ್ಗೆ ಏನ್ ಮಾಡ್ತೀವಿ, ಅವ್ರ ಕ್ಯಾಪಿಟಲ್ ರೇಷಿಯೋದಾಗ ಹಂಚ್ತೀವಿ. ಕ್ಯಾಪಿಟಲ್ ರೇಷಿಯೋ ಅಂದ್ರೆ ಏನು, ಫಾರ್ ದ ಪರ್ಪಸ್ ಆಫ್ ದಿಸ್ ಫ್ಲಕ್ಚುಯೇಟಿಂಗ್ ಇತ್ತು ಅಂದ್ರೆ after adjusting all these things, next capital balance ಅಂದ್ರೆ capital balance add profit add reserve or add reserve less profit, less loss. ಅದಾದ್ಮೇಲೆ ಏನ್ ಬರ್ತಲ್ಲ, that is the next capital balance just before dissolution. That capital balance should be considered for the purpose of calculation of capital ratio. That capital ratio should be used for the purpose of distribution of net capital deficiency of an insolvent partner among the solvent partners. ಇಲ್ಲಿ ನಿಮ್ದು ಏನ್ ಬಂತು, ರೂಲ್ ಬಂತು. ಇನ್ಸಾಲ್ವೆಂಟ್ ಪಾರ್ಟ್ನರ್ ಡೆಫಿಷಿಯನ್ಸಿಯನ್ನ ಡಿಸ್ಟ್ರಿಬ್ಯೂಟ್ ಮಾಡುವಾಗ ಗಾರ್ನರ್ ರೂಲ್ ಏನ್ ಮಾಡ್ತದೆ, ಕೆಲಸ ಮಾಡ್ತದೆ. It is going to play its role in distribution of capital deficit. Is it okay? ಈಗ ಇನ್ಸಾಲ್ವೆಂಟ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಕ್ಲೋಸ್ ಆಯ್ತು. ಇನ್ಸಾಲ್ವೆಂಟ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಕ್ಲೋಸ್ ಆಯ್ತು. ಇನ್ ಉಳಿದಿದ್ದ ಯಾವ್ದೀಗ, ಸಾಲ್ವೆಂಟ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್. ಈಗ ಬಂದಿರೋದು ನೋಡ್ರಿ, ಉಳಿದಿದ್ದೆಲ್ಲ ಹಚ್ಚಿರಿ, ಸಾಲ್ವೆಂಟ್ ಪಾರ್ಟ್ನರ್ ಅವ್ರ ಕ್ಯಾಪಿಟಲ್ ಬ್ಯಾಲೆನ್ಸ್ ಹಚ್ಚಿರಿ 24,000. ಓಕೆ, ಈ ಒಂದು 24 ಒಂದು 14. ಅವ್ರ ಪೇನ್ ಲಾಸ್ ಹಚ್ಚಿರಿ 4,000. ಅವ್ರ ರಿಲಯನ್ಸ್ ಲಾಸ್ ಹಚ್ಚಿರಿ 2,000. ಇಲ್ಲಿ ಬಂದ್ಬಿಟ್ಟು ಸೀಲ್ ಕ್ಯಾಪಿಟಲ್ ಅಕೌಂಟ್ನಾಗ ಸೀಲ್ ಕ್ಯಾಪಿಟಲ್ ಅಕೌಂಟ್ ಇಸ್ ಕ್ರೆಡಿಟೆಡ್ ಬೈ ಏಜ್ ಕ್ಯಾಪಿಟಲ್ ಬೀಸ್ ಕ್ಯಾಪಿಟಲ್. ಏಜ್ ಕ್ಯಾಪಿಟಲ್ ಅಕೌಂಟ್ ಅಂಡ್ ಬೀಸ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಟು ಸೀಸ್ ಕ್ಯಾಪಿಟಲ್ ಅಕೌಂಟ್. ಬ್ರಾಕೆಟ್ನಾಗ ಡೆಫಿಷಿಯನ್ಸಿ ಅಂತ ಬರೀರಿ. ಡೆಫಿಷಿಯನ್ಸಿ ಎಷ್ಟು ಮಾಡೈತೆ ಅವ್ರದ್ದು, ಏನಿಗೆ 2,000, ಬೀನ್ಗೆ 1,000. ಡಬಲ್ ಇಫೆಕ್ಟ್ ಕೊಡ್ಬೇಕಲ್ಲ. ಇವನ್ ಅಕೌಂಟ್ ಇಲ್ಲಿ ಬೈ ಏಜ್ ಕ್ಯಾಪಿಟಲ್ 2,000, ಏನ್ ಕ್ಯಾಪಿಟಲ್ ಅಕೌಂಟ್ ಏಜ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಟು ಸೀಸ್ ಕ್ಯಾಪಿಟಲ್ ಅಕೌಂಟ್ 2,000. ಇಲ್ಲಿ ಬೈ ಬೀಸ್ ಅಕೌಂಟ್ ಬೀಸ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಟು ಸೀಸ್ ಕ್ಯಾಪಿಟಲ್ ಅಕೌಂಟ್ 1,000. ಬ್ರಾಕೆಟ್ನಾಗ ಡೆಫಿಸಿಟ್. ಇದು ಒಂದು ಸ್ಟೆಪ್. ಮರೆಯುವುದಿಲ್ಲ, ಒಂದು ಸ್ಟೆಪ್ ನೋಡಿ. ಇನ್ನೂ ಒಂದು ಸ್ಟೆಪ್ ಐತಿ ನೋಡಿ, ಹೇಳಿ ನಾ ಮರಿಬೇಡ, ಎರಡು ಇಂಪಾರ್ಟೆಂಟ್. ಇನ್ನೊಂದು ಅಸಂಪ್ಷನ್ ಏನು, ಇನ್ ಕೇಸ್ there is a realization loss. ಎರಡನೇ assumption rule in case. In case there is a realization loss, solvent partner should bring in cash to the extent of their share in the realization loss. ಇಲ್ಲಿ ನೋಡ್ರಿ, ರಿಯಲೈಸೇಷನ್ ಅಕೌಂಟ್ ಲಾಸ್ ಬರ್ದಿರಲಿಲ್ಲ. ಎ ಮತ್ತು ಬಿ, ಎಬಿಗೆ 2 ರಿಯಲೈಸೇಷನ್ ಅಕೌಂಟ್ ಲಾಸ್ 2,000 ಹಂಗ ಇಲ್ಲಿ ಬರ್ಬೇಕು. ರಿಯಲೈಸೇಷನ್ ಅಕೌಂಟ್ 2,000, ಹೌದಾ, ಇನ್ಸಾಲ್ವೆಂಟ್. ಆದ್ರೆ ಸಾಲ್ವೆಂಟ್ ಪಾರ್ಟ್ನರು ಅವ್ರವ್ರ ರಿಯಲೈಸೇಷನ್ ಅಕೌಂಟ್ ಲಾಸ್ ಎಷ್ಟಾಯ್ತಲ್ಲ ಅಷ್ಟು ಕ್ಯಾಶ್ ತೊಗೊಂಡ್ಬರ್ತಾರ ಅಂತ ಬರಿಬೇಕು.
ಪ್ರಾಬ್ಲಮ್ ನ ಹೇಳಿ ಬಿಡ್ಲಿ, ಇದು ಅಸಂಪ್ಷನ್, ಇದು ಗಾರ್ಮೆಂಟ್ಸ್ ಸುಮಾರು ಇರುವಂತ ಅಸಂಪ್ಷನ್. ಅದಕ್ಕೆ ಇಲ್ಲಿ ಏನ್ ಮಾಡ್ಬೇಕು? ಬೈ ಕ್ಯಾಶ್. ಹೌದಾ? ಬ್ರಾಕೆಟ್ನಾಗ ರಿಯಲೈಸೇಷನ್ ಲಾಸ್ ಬ್ರಾಟ್ ಇನ್ ಎಷ್ಟು? ಇವಂದು 2000, ಅವಂದು 2000. ದಿಸ್ ಇಸ್ ಸೆಕೆಂಡ್ ಅಸಂಪ್ಷನ್. ಇವ್ ನೆನಪಿಟ್ಕೋಬೇಕು. ಒಂದನೇ ಅಸಂಪ್ಷನ್ ಏನು? ಅವ್ರ ಡೆಫಿಷಿಯನ್ಸಿಯನ್ನ ಕ್ಯಾಪಿಟಲ್ ರೇಷನ್. ಎರಡನೇ ಅಸಂಪ್ಷನ್ ಏನು? ಇಫ್ ಇಟ್ ಆಲ್ ದೇರ್ ಇಸ್ ರಿಯಲೈಸೇಷನ್ ಲಾಸ್. ರಿಯಲೈಸೇಷನ್ ಅಕೌಂಟ್ ಪ್ರಾಫಿಟ್ ಇತ್ತಂದ್ರೆ ಇದ್ರ ಪ್ರಶ್ನೆ ಬರೋದಿಲ್ಲ. ಇಲ್ಲಿ ಏನಂತೀವಿ? ಬೈ ರಿಯಲೈಸೇಷನ್ ಪ್ರಾಫಿಟ್ ಅಂತೇವಿ, ಹಚ್ಚಿಬಿಡ್ತೇವೆ. ಇಲ್ಲಿ ಟು ಕ್ಯಾಶ್ ಅನ್ನೋ ಅವಶ್ಯಕತೆ ಇಲ್ಲ. ಒಂದೇ ಕೊಡ್ತೇವೆ. ಅಕಸ್ಮಾತ್ ರಿಯಲೈಸೇಷನ್ ಲಾಸ್ ಇತ್ತಂದ್ರೆ ಮರೀಲಾರ್ದಂಗ ಲಾಸ್ ಯಾವಾಗ ಆಗ್ತದೆ? ಇಮಿಡಿಯೇಟ್ಲಿ ಬೈ ಕ್ಯಾಶ್, ರೊಕ್ಕ ತಂದಾರಂತ ಬರ್ದು. ಅದು ಗಾರ್ಮೆಂಟ್ಸ್ ರೂಲ್ ಅಪ್ಲೈ ಮಾಡಿದ್ರೆ ಗಡಬಡದ ಮರ್ತ್ ಬಿಟ್ರೆ ಅಂದ್ರೆ ಏನಾಗ್ತದೆ? 26,000 ಟೋಟಲ್ ಆಗೋದ್ರೆ 24,000 ನೆನ್ಪಿಟ್ಟು. ಅವಾಗ ಪರೀಕ್ಷೆದಾಗ ಟೋಟಲ್ ಅಷ್ಟ ನೋಡ್ತಿರ್ತಾರ ಸತ್ಯಾನಿವ ಅಂತ. ಅದಕ್ಕೆ ಯಾವಾಗ ಅಲೊಂದು ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ರಿಯಲೈಸೇಷನ್ ಲಾಸ್ ಹಚ್ತಿರಲ್ಲ, ಟು ರಿಯಲೈಸೇಷನ್ ಅಕೌಂಟ್ ಲಾಸ್ ಹಚ್ತಿರಲ್ಲ, 2,000 ಮರಿಲಾರ್ದಂಗ ಕಣ್ಣು ಮುಚ್ಚಿ ಬೈ ಕ್ಯಾಶ್ ಅಂದ್ರೆ 2,000 ಬರೆದು ಮುಗಿಸ್ಬಿಡೋ. ಅಂದ್ರೆ ಯು ಆರ್ ಅಪ್ಲೈಯಿಂಗ್ ಗಾರ್ಮೆಂಟ್ಸ್ ರೂಲ್ ಅಂದಂಗ. ಅರ್ಥ ಆಯ್ತಾ? ಅರ್ಥ ಆಯ್ತಾ ನಾ ಹೇಳಕ್ತಿದ್ದು? ಆರ್ ಯು ಫಾಲೋಯಿಂಗ್? ಏನು ಕನ್ಫ್ಯೂಷನ್? ಎನಿ ಡೌಟ್? ಎಸ್ ಎನಿಬಡಿ? ಏನು ಡೌಟ್ ಇಲ್ಲಲ್ಲ? ಓಕೆ. ಈಗ ಏನ್ ಮಾಡಿ? ಈ ಅಕೌಂಟ್ ಅನ್ನ ಕ್ಲೋಸ್ ಮಾಡಿ. ಈ ಅಕೌಂಟ್ ಅನ್ನ ಕ್ಲೋಸ್ ಮಾಡಿ. ಎಲ್ಲೆಲ್ಲಿ ಹೆಚ್ಚೈತಿ? ಈ ಕಡೆನ ಹೆಚ್ಚೈತಿ. ಹೌದಾ? 26,000, 16,000. ಹೌದಾ? ಇಲ್ಲಿ 4, 2, 6, 2, 8. ಇಲ್ಲಿ ಟು ಕ್ಯಾಶ್. ಇವರಿಗೆ ರೊಕ್ಕ ವಾಪಸ್ ಕೊಡ್ತೇವೆ. ಇವರಿಗೆ ರೊಕ್ಕ ವಾಪಸ್ ಕೊಡ್ತೇವೆ. ಟು ಕ್ಯಾಶ್ 26,000 ಇಲ್ಲಿ 16,000 ಅಲ್ಲ? 26 6 20, 18,000 ಏನಿಗೆ ವಾಪಸ್ ಕೊಡ್ತೇವೆ? ಇಲ್ಲಿ 4, 2, 6, 7. 16, 7 9,000. 9,000 ಬಿಗೆ ವಾಪಸ್ ಕೊಡ್ತೇವೆ. ಇಲ್ಲಿಗೆ ಅಕೌಂಟ್ ಕ್ಲೋಸ್ ಆಗುತ್ತೆ. ಹೌದಾ? ಈಗ ನೀವು ಲೆಕ್ಕ ಬರೋಬ್ಬರಿ ಐತಿಲ್ಲ ನೋಡಾಕ ಏನ್ ಮಾಡ್ಬೇಕು? ಒಂದು ಕ್ಯಾಶ್ ಅಕೌಂಟ್ ಲೆಕ್ಕ ಬರೋಬ್ಬರಿ ಐತಿಲ್ಲ ನೋಡ, ಒಂದು ಕ್ಯಾಶ್ ಅಕೌಂಟ್ ಹಾಕ. ಹೌದಾ? ಹಾಕೋಣ ಕ್ಯಾಶ್ ಅಕೌಂಟ್ ಹಾಕೋಣ. ಕ್ಯಾಶ್ ಅಕೌಂಟ್ ಹಾಕೋಣ. ನೀವೆಲ್ಲ ಹಾಕಿರಲ್ಲ ಕ್ಯಾಶ್ ಅಕೌಂಟ್? ಹಾಕಿರೋದಿಲ್ಲ? ಬರ್ರಿ. ಕ್ಯಾಶ್ ಅಕೌಂಟ್ ನಲ್ಲಿ ಬ್ಯಾಲೆನ್ಸ್ ಇದನ್ನೇನ? ಬ್ಯಾಲೆನ್ಸ್ ಅನ್ನು ತಗೋರಿ ಮೊದಲು. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ಅಸೆಟ್ ಅಕೌಂಟ್ ಯಾವ್ದಾದ್ರು ಡೆಬಿಟ್ ಸೈಡ್. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಹೌ ಮಚ್? 1,000. ಹೌದಾ? ಹೌದಾ? 1,000 ಆಯ್ತು ಕ್ಯಾಶ್. ಓಕೆ. ಆ ನಂತರ ಮತ್ತೆ ಕ್ಯಾಶ್ ರಿಸಿಟ್ ಏನೈತೆ ನೋಡ್ರಿ? ಟು ರಿಯಲೈಸೇಷನ್ ಅಕೌಂಟ್ ಅಸೆಟ್ ಸೋಲ್ಡ್. ಎಷ್ಟಕ್ಕ? 31,000. ಅಷ್ಟು ರೊಕ್ಕ ಬಂತು. ಮೊದಲು 1,000 ಇತ್ತು, ಆಸ್ತಿ ಮಾರಿದ್ 31,000 ಬಂತು. ಮತ್ ರೊಕ್ಕ ಏನ್ ಬಂದೈತೆ ನೋಡ್ರಿ? ಟು ಏಸ್ ಕ್ಯಾಪಿಟಲ್ ಎ 2,000 ರೂಪಾಯಿ ತಂದಾನ. ಏನದು? ರಿಯಲೈಸೇಷನ್ ಲಾಸ್. ಬರ್ದೆ ನೋಡ್ರಿ, ಬೈ ಕ್ಯಾಶ್. ಕ್ಯಾಶ್ ಅಕೌಂಟ್ಗೆ ಟು ಏಸ್ ಅಕೌಂಟ್ 2,000. ಮುಂದೆ ಟು ಬೀಸ್ ಅಕೌಂಟ್ ಬಿ 2,000 ತಂದಾನ. ಬೀಸ್ ಕ್ಯಾಪಿಟಲ್ ಅಕೌಂಟ್. ಇಷ್ಟು ಲಿಕ್ವಿಡ್ ಕ್ಯಾಶ್ ನಮ್ಮ ಹತ್ರ ಇದೆ. ಸದ್ಯಕ್ಕೆಂದು 1,000 ರೂಪಾಯಿ ಬ್ಯಾಲೆನ್ಸ್ ಇತ್ತು. ಆಮೇಲೆ 31,000 ಆಸ್ತಿ ಮಾರಿದ್ದು. ಆಮೇಲೆ 2,000 ಎ ತಂದಿದ್ದು. ಎದಕ್ಕೆ ತಂದವ? ಎ ಗಾರ್ಮೆಂಟ್ಸ್ ರೂಲ್ ಪ್ರಕಾರ ಅವ್ನ ಪಾಲಿನ ರಿಯಲೈಸೇಷನ್ ಲಾಸ್ 2,000 ಇತ್ತಲ್ಲ, ಅದನ್ನ ತಂದ ತರಲೇಬೇಕು ಆ 2,000. ಹಂಗ ಬಿನು 2,000 ತೊಗೊಂಡ. ಒಟ್ಟ ರೊಕ್ಕ ಎಷ್ಟೈತಿ ಈಗ? 31 ಪ್ಲಸ್ 1 32 ಪ್ಲಸ್ 2 34 ಪ್ಲಸ್ 2 36,000 ರೂಪಾಯಿ. ಈ 36,000 ರೂಪಾಯಿ ಪೇಮೆಂಟ್ ಮಾಡ್ಯಾರ ಬೈ ರಿಯಲೈಸೇಷನ್ ಅಕೌಂಟ್. ಕ್ರೆಡಿಟರ್ ಪೇಡ್ ಎಷ್ಟು?
9,000. Creditor state 9,000. ಒಟ್ಟ 31, 32, 32, 36,000 ಒಳಗೆ 9,000 ಕ್ರೆಡಿಟರ್ಸ್ ಕೊಟ್ಟಿವಿ. 9,000 ಕ್ರೆಡಿಟರ್ಸ್ ಕೊಟ್ಟಿವಿ. ಇನ್ನೆಷ್ಟು ಉಳಿತು? ಒಟ್ಟ ನಮ್ಮ ಹತ್ರ ರೊಕ್ಕ ಇದ್ದು 31, 32, 34, 36 ಸಾವಿರ ಪೈಕಿ 9,000 ಕ್ರೆಡಿಟರ್ಸ್ ಕೊಟ್ಟಿವಿ. ಇನ್ನೆಷ್ಟು ಉಳಿತು? 36, 9,000. 36, 9,000 ಎಷ್ಟು ಉಳಿತು ರೊಕ್ಕ? 27,000. ಈ 27,000 ಬ್ಯಾಲೆನ್ಸ್ ಉಳಿಯಂಗಿಲ್ಲ. ಈ 27,000 ಏಗೆ ಎಷ್ಟು ಕೊಟ್ಟೇವ್ ನೋಡ್ರಿ? ಏದ್ ಕ್ಯಾಪಿಟಲ್ ಇಲ್ಲಿ ಕೊಟ್ಟೇವ್ ನೋಡ್ರಿ. ಏದ್ದು 18,000. ಈಗ 18,000 ಮುಂದ ಬೈ ಬೀಸ್ ಅಕೌಂಟ್, ಬೀಸ್ ಕ್ಯಾಪಿಟಲ್ ಅಕೌಂಟ್ ಎಷ್ಟು? 9,000. ಏನಾರ ರೊಕ್ಕ ಉಳಿತ ನೋಡ್ರಿ, ಉಳಿಬಾರ್ದು. ರೊಕ್ಕ ಉಳಿದ್ರೆ ಲೆಕ್ಕ ತಪ್ಪೈತೆ ಅಂತ ತಿಳ್ಕೊದು. ಎಲ್ಲೂ ರೊಕ್ಕ ಉಳಿಬಾರ್ದು. ಇವ್ರ ಕ್ಯಾಪಿಟಲ್ ಅಕೌಂಟ್ ಎಲ್ಲಿ ಕ್ಯಾರಿ ಡೌನ್ ಅನ್ನೋಂಗಿಲ್ಲ, ಇವನ್ ಕ್ಯಾಪಿಟಲ್ ಅಕೌಂಟ್ನಾಗು ಎಲ್ಲಿ ಕ್ಯಾರಿ ಡೌನ್ ಅನ್ನೋಂಗಿಲ್ಲ, ರಿಯಲೈಸೇಷನ್ ಅಕೌಂಟ್ನಾಗು ಎಲ್ಲಿ ಕ್ಯಾರಿ ಡೌನ್ ಅನ್ನೋಂಗಿಲ್ಲ, ಕ್ಯಾಶ್ ಅಕೌಂಟ್ನಾಗು ಎಲ್ಲಿ ಕ್ಯಾರಿ ಡೌನ್. ಎಲ್ಲಿ ಕ್ಯಾರಿ ಡೌನ್ ಪ್ರಶ್ನೆ ಬರಂಗಿಲ್ಲ. ಯಾಕೆ ಇದು ರೆಸಲ್ಯೂಷನ್ ಇದೆ. ಎಲ್ಲಿ ಕ್ಯಾರಿ ಡೌನ್ ಅಂದ್ರೆ ಲೆಕ್ಕ ತಪ್ಪಿದೆ. ಇಲ್ಲಿ ನೋಡ್ರಿ, ಇಷ್ಟು ರೊಕ್ಕ ಕಡೆಗೆ ರೊಕ್ಕ ಉಳಿದಿತ್ತು. ಎಲ್ಲಾ ಆಸ್ತಿ ಮಾಡಿ ಎಲ್ಲಾ ಮಾಡಿ ರೊಕ್ಕ ಕೊಟ್ಟ ಆದ್ಮೇಲೆ ಕಡೆಗೆ ನಿಮ್ಮ ಹತ್ರ ರೊಕ್ಕ ಎಷ್ಟು ಉಳಿದಿತ್ತು? 31, 32, 34, 36,000 ಉಳಿದಿತ್ತು. ಈ 36,000 ರೂಪಾಯಿ ಏನ್ ಮಾಡಿದ್ರಿಪ್ಪ ಅಂದ್ರೆ ಅದ್ರ 9,000 ಕ್ರೆಡಿಟರ್ಸ್ ಕೊಟ್ರಿ, 18,000 ಏನ್ ಕ್ಯಾಪಿಟಲ್ ಅಕೌಂಟಿಗೆ ಕೊಡ್ಬೇಕಾಗಿತ್ತು ಅದನ್ನ ಕೊಟ್ರಿ. ಈಗ 9,000 ಬಿ ಕೊಡ್ಬೇಕಂತ ಬಿ ಕೊಟ್ರಿ. ಝಳ ಝಳ ಝಳ. ಈಗ ಬ್ಯಾಲೆನ್ಸ್ ಶೀಟ್ ನೊಳಗ ಮೊದಲೇಕ ಕ್ರೆಡಿಟರ್ಸ್ ಹಾರಿ ಬಿಟ್ಟಿದ್ರು, ರಿಯಲೈಸೇಷನ್ ಅಕೌಂಟಿಗೆ ಕಳಿಸಿದ್ವಿ, ಹೌದಾ? ಆಮೇಲೆ ಸನ್ರಿ ಅಸೆಟ್ಸ್ ಹಾರಿತ್ತು, ಅದನ್ನು ರಿಯಲೈಸೇಷನ್ ಅಕೌಂಟಿಗೆ ಕಳಿಸಿದ್ವಿ. ಮುಂದೆ ಕ್ಯಾಶ್ ಅಕೌಂಟ್ ಉಳಿದಿತ್ತು ಇಲ್ಲಿ ಅಸೆಟ್ ಸೈಡು, ಅದು ಬ್ಯಾಲೆನ್ಸ್ ನ ಟ್ರಾನ್ಸ್ಫರ್ ಮಾಡಿ ಇಲ್ಲಿ ನಿಲ್ಲಾತು. ಮುಂದೆ ಏಜ್ ಕ್ಯಾಪಿಟಲ್, ಬೀಸ್ ಕ್ಯಾಪಿಟಲ್, ಸೀಸ್ ಕ್ಯಾಪಿಟಲ್ ಇತ್ತು, ಅದು ಏನಾಯ್ತು? ಅವ್ರಿಗೂ ಕೊಟ್ಟು ಆ ಕ್ಯಾಪಿಟಲ್ ಅಕೌಂಟಿಗೆ ಏನು ಬ್ಯಾಲೆನ್ಸ್ ಉಳಿಲ್ಲ. ಕ್ಯಾರಿ ಡೌನ್ ಇದ್ರೆ ಬ್ಯಾಲೆನ್ಸ್ ಇರ್ತೈತಿ, ಕ್ಯಾರಿ ಡೌನ್ ಇಲ್ಲ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಇಲ್ಲ. ಸೊ ನಿಮಗೆ ಮೊದಲು ಕೊಟ್ಟಾಗ ಬ್ಯಾಲೆನ್ಸ್ ಶೀಟ್ ಏನೇನೋ ಫಿಗರ್ಸ್ ಇದ್ದು, ಈಗ ನೀವು ಕ್ಲೋಸ್ ಮಾಡಿದ ಮೇಲೆ ಬ್ಯಾಲೆನ್ಸ್ ಶೀಟ್ ಏನಾಯ್ತು? ಖಾಲಿ ಹಾಳೆ ಆಯ್ತು, ಖಾಲಿಗೈಲೆ ಹೋತು. ನಾವು ಇಂದ ನೇಮ್ ಆಫ್ ಫರ್ಮ್ ಹೆಸರಲ್ಲೇ ಫರ್ಮ್ ಬ್ಯಾಲೆನ್ಸ್ ಶೀಟ್ನಾಗ ಅಸೆಟ್ಟು ಇಲ್ಲ, ಲಯಬಿಲಿಟಿನೂ ಇಲ್ಲ. ಝಳ 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 ಕೊಡೋರು ಕೊಟ್ಟು ಕರೆಯಾಕ. ದಿಸ್ ಇಸ್ ಕಾಲ್ಡ್ ಓಕೆ. ಓಕೆ, ಮುಗಿಸ್ಬೋದ ಕ್ಲಾಸ್? ನಾನು ಮುಗಿಸ್ಬೋದಾ? ಹೇಳಿ ಕಳಿಸ್ತೇನೆ. ಏನೋ ಕಲಿಸುವಾಗ ಏನೇನೋ ಕೇಳ್ತೀನಿ ನೀವು ಏನ ಇನ್ನೂ ಮುಗಿಸೇ ಇಲ್ಲ ಕ್ಲಾಸ್ನ ಥಿಯರಿಗೆ ಅಂತೇಳಿ ಲಕ್ಷ ಡೈರೆಕ್ಟ್ ಹೋಗಬಾರ್ದು ಕಲಿಸೋತ್ನಾಗ. ಅದು ಫಸ್ಟ್ ಪ್ರಾಬ್ಲಮ್ ಏನ. ಫಸ್ಟ್ ಪ್ರಾಬ್ಲಮ್ ಕರೆಕ್ಟ್ ತಿಳ್ಕೊಂಡ್ರೆ ಅದು ಬೇಸ್ ನಿಮಗೆ ಒಂದು ಪಟ 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 ಬರೆದುಕೊಂಡು ಹೋಗ್ತೇನೆ. ಅರ್ಥ ಆಯ್ತಾ? ಈಗ ಥಿಯರಿ ಕಳಿಸ್ತೇನೆ. ಇವತ್ತು ಥಿಯರಿ ಎಲ್ಲ ಬರ್ಕೋರಿ. ಥಿಯರಿ ಬರ್ಕೊಂಡಾದ್ಮೇಲೆ ಈ ಪ್ರಾಬ್ಲಮ್ ಬರ್ಕೋರಿ. ಈ ಪ್ರಾಬ್ಲಮ್ ಬರ್ಕೊಂಡಾದ್ಮೇಲೆ ಈ ಪ್ರಾಬ್ಲಮ್ ಬಿಡಿಸ್ರಿ. ಅಂದ್ರೆ ಇವತ್ತಿನ ಪೂರ್ತಿ ಹೋಮ್ವರ್ಕ್ ಅದು. ಥಿಯರಿ ಕಳಿಸ್ತೇನೆ, ಥಿಯರಿ ಬರೀರಿ, ಆಮೇಲೆ ಈ ಪ್ರಾಬ್ಲಮ್ ಬರ್ಕೋರಿ, ಆನಂತರ ಈ ಪ್ರಾಬ್ಲಮ್ ಬಿಡಿಸ್ರಿ. ಒಂದು ಲೆಕ್ಕಕ್ಕೆ ಬಂತು, ನಾಳೆ ಬಿಡಿಸೋ ಪ್ರಾಬ್ಲಮ್ ಮತ್ತೆ ನಾಳೆ ಕಳಿಸ್ತೀನಿ, ಸೆಕೆಂಡ್ ಪ್ರಾಬ್ಲಮ್ ಬಿಡಿಸೋಣ ಅಂತ. 2 ಪ್ರಾಬ್ಲಮ್ ನಾನು ಬಿಡಿಸಿ ನಿಮ್ಗೆ ಹೋಮ್ವರ್ಕ್ ಕೊಡಕ್ಕೆ ಚಾಲು ಮಾಡಿ. ಇವತ್ತಿನ ಹೋಮ್ವರ್ಕ್ ಏನು? ಈಗ ಥಿಯರಿ ಕಳಿಸ್ತೇನೆ, ಥಿಯರಿ ಬರ್ಕೋರಿ, ಆನಂತರ ಆಗಲೇ ಪ್ರಾಬ್ಲಮ್ ಕಳಿಸ್ತೇನಲ್ಲ ಆ ಪ್ರಾಬ್ಲಮ್ ಬರ್ಕೋರಿ, ಆನಂತರ ಅದ್ರ ಸೊಲ್ಯೂಷನ್ ಈಗ ಬಿಡ್ತೇನಲ್ಲ ಇದನ್ನ ಬಿಡಿಸ್ರಿ. ಇಲ್ಲಿಗೆ ಮುಗೀತು ಇವತ್ತಿನ ಹೋಮ್ವರ್ಕ್. ಹೌದಾ? ನಾಳೆಗೆ ಮತ್ತೆ ನಾನು ನಾಳೆ ಬಿಡಿಸೋ ಪ್ರಾಬ್ಲಮ್ ಅನ್ನ ಕೊಡ್ತೇನೆ. ನಾಳೆ ಸಂಡೇ ಬಿಡಿಸೋಣ ಬೇಡ ಅದಕ್ಕೆ ಹೋಗೋಣ, ಸೋಮವಾರಕ್ಕೆ ಬರೋಣ. ಓಕೆ, ಟುಮಾರೋ ಸಂಡೇ ಏನೋ, ನಾಳೆ ಬಿಡಿಸೋದು ಬೇಡ. ಸೋಮವಾರ ಸಾಯಂಕಾಲ 6:30 ಗಂಟೆಗೆ ನಾನು ಪ್ರಾಬ್ಲಮ್ ಕಳಿಸ್ತೀನಿ. 6 ಗಂಟೆಗೆ ಆ ಪ್ರಾಬ್ಲಮ್ ಅನ್ನು ಬಿಡಿಸ್ತೇನೆ. ಇವತ್ತೇನ್ ಮಾಡ್ರಿ? ಥಿಯರಿ ಕಳಿಸ್ತೀನಲ್ಲ, ಥಿಯರಿ ಬರೀರಿ. ಥಿಯರಿ ಬರೆದಾದ್ಮೇಲೆ ಪ್ರಾಬ್ಲಮ್ ಬರ್ಕೋರಿ. ಕಳಿಸಿದ್ದು ಪ್ರಾಬ್ಲಮ್ ಆದ್ಮೇಲೆ ಅದ್ರ ಸೊಲ್ಯೂಷನ್ ಬರ್ಕೋರಿ. ಇವತ್ತು ನಾಳೆ ಕುತ್ಕೊಂಡು ಆರಾಮಿರ್ರಿ. ನಾಳೆ ಆರಾಮ್ ರೆಸ್ಟ್ ಮಾಡ್ರಿ. ನಾಳೆ ಮತ್ತೆ ಫ್ರೆಶ್ ಆಗಿ ಮತ್ತೊಂದು ಪ್ರಾಬ್ಲಮ್ ಬಿಡಿಸೋಣ. ಇಟ್ ಓಕೆ? ಶಾಲ್ ಐ ಕನ್ಕ್ಲೂಡ್ ದ ಕ್ಲಾಸ್? ಒಂದು 80% ತಿಳಿದೈತಿ. ಈಗ 80% ತಿಳಿತಾ? ನಾ ಥಿಯರಿ ಹೇಳಿದ್ದಕ್ಕೂ ಈ ಪ್ರಾಬ್ಲಮ್ ಬಿಡಿಸಿದ್ದಕ್ಕೂ ಸ್ವಲ್ಪ ಟೈಲಿ ಆತ, ಸ್ವಲ್ಪ ಫಾಲೋ ಆಗ್ತದ. ಓಕೆ, ಬಿಡಿಸ್ಕೊಂಡು ಹೋಗ್ಬಿಟ್ರೆ ಮುಗಿದೋಗಿರೋಗೇನು ಅಂತ ಕಷ್ಟದ್ದೇ. ಸೆಲೆಕ್ಷನ್ ಫ್ಲೋರ್ ನಾಳೆ ಕ್ಲಾಸ್ ಇಲ್ಲ, ನಾಳೆ ಸಾಯಂಕಾಲ 6:30. ಓಕೆ, ಬಾಯ್ ಬಾಯ್, ಗುಡ್ ನೈಟ್.